ಪರಿಶುದ್ಧ ವಾರ ಮಧ್ಯದ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ನಾವೆಲ್ಲರೂ ಎದ್ದು ನಿಂತು ಹಲ್ಲೆಲೂಯಾ ಸಂಗೀತವನ್ನು ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಯೆಹೋವನು ಇಂತೆನ್ನುತ್ತಾನೆ, ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಕ್ಕೆ ಅದನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಯೆಹೋವನ ನುಡಿ. ಸರ್ವಶಕ್ತನಾದ ನಮ್ಮ ಸ್ವಾಮಿ, ನಮ್ಮ ರಕ್ಷಕನೇ, ನಮ್ಮ ವಿಮೋಚಕನೇ, ನಮ್ಮ ಅಂತರಂಗದಲ್ಲಿ ನಿನ್ನ ಪರಿಶುದ್ಧ ಧರ್ಮೋಪದೇಶವನ್ನು ಅನುಗ್ರಹಿಸಿದಾತನೇ, ಈ ಸಂಧ್ಯಾ ವೇಳೆಯಲ್ಲಿ ನಿನ್ನ ಎಲ್ಲ ಮಹೋಪಕಾರಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಮಕ್ಕಳಾದ ನಾವೆಲ್ಲರೂ ನಿನ್ನನ್ನು ಆರಾಧಿಸುವಂತೆಯೂ ಸ್ತುತಿಸುವಂತೆಯೂ ಈ ವಾರ ಮಧ್ಯದಲ್ಲಿ ನಮಗೆ ಅನುಗ್ರಹಿಸಿರುವಂಥ ನಿನ್ನ ಆಶೀರ್ವಾದಗಳಿಗಾಗಿ ಅವಕಾಶಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ನಾವು ನಿನ್ನನ್ನು ಆರಾಧಿಸುವಾಗ ಸ್ತುತಿಸುವಾಗ ನಮ್ಮ ಎಲ್ಲ ಸ್ತುತಿ ಸ್ತೋತ್ರಗಳನ್ನು ಸ್ವೀಕರಿಸು. ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಾಗ ನಮ್ಮ ಸಂಗಡ ನೀನು ಮಾತನಾಡು. ಈ ಮೂಲಕವಾಗಿ ಸ್ವಾಮಿ, ನಿನ್ನನ್ನು ನಾವು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವಂತೆ ಬಲಪಡಿಸು. ಘನಮಾನ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ಸ್ವಾಮಿ, ಆಮೇನ್. ದಯಮಾಡಿ ಕುಳಿತುಕೊಳ್ಳುವಂತೆ ವಿನಂತಿ. ಸ್ತುತಿಗೀತೆಗಳನ್ನು ನಾವು ಹಾಡಿಕೊಳ್ಳೋಣ. ದೇವರಿಗೆ ನಮ್ಮ ಸ್ತೋತ್ರವನ್ನು ಸಲ್ಲಿಸುವ ಹಾಗೆ ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, 473ನೇ ಸ್ತುತಿಗೀತೆಯನ್ನು ಹಾಡೋಣ. ಸಂಪೂರ್ಣವಾದ ನಿನ್ನ ಕೃಪೆ. ಬಿಡಿಸುವಂಥದ್ದು ಆತನ ಕೃಪೆ. ಪರಲೋಕದ ಭಾಗ್ಯ ದಯಪಾಲಿಸುವಂಥ ಆತನ ಕೃಪೆ. ಆರಾಧನೆಯನ್ನು ಮಾಡುತ್ತಾ ಆತನ ಕೃಪೆಯನ್ನು ಸ್ಮರಿಸಿ ಆತನಿಗೆ ಸ್ತೋತ್ರ ಸಲ್ಲಿಸುವ. ಪಾಪಿಗೆ ಬಿಡುಗಡೆ ನೀಡಿದಂಥ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ. ಪಾಪಿಗೆ ಬಿಡುಗಡೆ ನೀಡಿದಂಥ ನಿನ್ನ ಕೃಪೆ,
ಕರುಣೆಯನ್ನು ತೋರಿಸುವಂಥದ್ದು ಆತನ ಕೃಪೆ, ಪರಿಶುದ್ಧವಾದದ್ದು ಆತನ ಕೃಪೆ, ನಿತ್ಯವಾದ ಮರಣದಿಂದ ಕಾಪಾಡಿ ನಮ್ಮನ್ನು ಬಿಡಿಸುವಂಥದ್ದು ಆತನ ಕೃಪೆ, ಆರೋಗ್ಯದಾತನಾದ ಕೃಪೆಯನ್ನು ಸ್ಮರಿಸಿ ಸಲ್ಲಿಸುವ ಸ್ತೋತ್ರವನ್ನು. ಕರುಣೆಯ ತೋರಿದ ಪರಿಶುದ್ಧವಾದಂಥ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಕಾಪಾಡಿದಂಥ ನಿನ್ನ ಕೃಪೆ, ಕರುಣೆಯ ತೋರಿದ ಪರಿಶುದ್ಧವಾದಂಥ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಕಾಪಾಡಿದಂಥ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರೋಗ್ಯದಾತನೇ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರೋಗ್ಯದಾತನೇ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಬಾಳಿಗೆ ಬೆಳಕನು, ಬಾಳಿಗೆ ಬೆಳಕನು ನೀಡುವಂಥ ನಿನ್ನ ಕೃಪೆ, ನೀಡುವಂಥ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಪ್ರಿಯರೇ, ಹೌದು, ಸಂಪೂರ್ಣವಾದಂಥದ್ದು ಆತನ ಕೃಪೆ. ಆತನ ಕೃಪೆಯನ್ನು ಆಶ್ರಯ ಮಾಡಿಕೊಂಡು ಆತನ ಹಿಂದೆ ಹೋಗುವುದಕ್ಕೆ, ಆ ಗುರಿಯನ್ನು ಮುಟ್ಟುವುದಕ್ಕೆ ದೇವರ ಮನ ಕರೆದಿರುತ್ತಾನೆ. ಮುಂದೆ ಹೋಗುವೆನು ನನ್ನ ಯೇಸುವಿನೊಡನೆಯೇ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. 368ನೇ ಸ್ತುತಿಗೀತೆಯನ್ನು ಹಾಡೋಣ. ಹೋಗುವೆನು ನನ್ನ ಯೇಸುವಿನೊಡನೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂಸೆ ಸಂಕಟ ಬಂದರೂ ಕೂಡ ಸಂತೋಷದಿಂದ ಯೇಸುವನ್ನು ಆ ಶಿಲುಬೆ ಹೊತ್ತುಕೊಂಡು ಹೋಗೋಣ. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷವೇ ಹೋಗುವೆನು, ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷವೇ ಹೋಗುವೆನು, ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ, ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ, ಮುಂದೆ ಹೋಗುವೆನು ನನ್ನ ಯೇಸುವಿನೊಡನೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಯೇಸುವಿನ ಕೃಪೆಯೊಂದೇ ಸಾಕು ಪ್ರಿಯರೇ, ಸ್ಥಿರವಾಗಿ ನಿಲ್ಲುವುದಕ್ಕೆ, ಹೋಗುವುದಕ್ಕೆ, ಆ ಗುರು ಮುಟ್ಟುವುದಕ್ಕೆ. ನನ್ನ ಯೇಸುವಿನ ಕೃಪೆ ನನಗೆ ಸಾಕು ಈ ಲೋಕದೊಳು, ನನ್ನ ಯೇಸುವಿನ ಕೃಪೆ ನನಗೆ ಸಾಕು ಈ ಲೋಕದೊಳು, ನಾನು ಸ್ಥಿರನಾಗಿ ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ, ನಾನು ಸ್ಥಿರನಾಗಿ
ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನೇಸುವೆ ನೋಡನೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನಾವು ಸಾವಿಗೆ ಹೆದರದೆ ನಿನ್ನ ಜೀವನ ಪಡೆಯುವುದಕ್ಕೆ ಆತನ ಹಿಂದೆ ಹೋಗೋಣ. ನಾನು ಸಾವಿಗೆ ಹೆದರೇನು, ನಿತ್ಯ ಜೀವನ ಪಡೆವೆ. ನಾನು ಸಾವಿಗೆ ಹೆದರೇನು, ನಿತ್ಯ ಜೀವನ ಪಡೆದೆ. ನಾನಾತನಲ್ಲಿಯೇ ನಿತ್ಯ ಜೀವಿಸುವೆ ನನ್ನೇಸುವೆ ನೋಡನೆ. ನಾನಾತನಲ್ಲಿಯೇ ನಿತ್ಯ ಜೀವಿಸುವೆ ನನ್ನೇಸುವೆ ನೋಡನೆ. ಮುಂದೆ ಹೋಗುವೆನು ನನ್ನೇಸುವೆ ನೋಡನೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನಾವು ಹಿಂದೆ ನೋಡದೆ ಮುಂದೆ ಆ ಶಿಲುಬೆಯನ್ನೇ ಹೊತ್ತ ಯೇಸುವನ್ನು ಹಿಂಬಾಲಿಸುವುದಕ್ಕೆ ದೇವರು ನಮಗೆ ಆ ಆತ್ಮನ ಸಹಾಯದಿಂದ ದಯಪಾಲಿಸಲೆಂಬುದಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವ ಪ್ರಿಯರೇ. ನಮ್ಮೊಂದಿಗೆ ಮಾತನಾಡುವಂಥದ್ದು ಪವಿತ್ರಾತ್ಮನು. ಯೇಸುವೆ ಮಾತನಾಡು ನನ್ನ ಆತ್ಮದೊಂದಿಗೆ, ನನ್ನನ್ನು ಕೇಳ ಮಾಡು ನಿನ್ನ ದಿವ್ಯ ಧ್ವನಿಯೇ. 411ನೆಯ ಸ್ತುತಿಗೀತೆಯನ್ನು ಹಾಡೋಣ. ಯೇಸುವೆ ಮಾತನಾಡು ನನ್ನಾತ್ಮದೊಂದಿಗೆ, ನನ್ನನ್ನು ಕೇಳ ಮಾಡು ಎಂದಿವ್ಯ ಧ್ವನಿಯೇ. ಯೇಸುವೆ ನಡೆಯ ಮಾಡು ನೀ ಹೋದ ದಾರಿಯೇ. ಯೇಸುವೆ ಹೋರ ಮಾಡು ನನ್ನ ಶಿಲುಬೆಯನ್ನೇ. ಯೇಸುವೆ ಮಾತನಾಡು ನನ್ನಾತ್ಮದೊಂದಿಗೆ, ನನ್ನನ್ನು ಕೇಳ ಮಾಡು ನಿಂದಿವ್ಯ ಧ್ವನಿಯೇ. ನಿನ್ ಕೃಪೆ ಸಾಕು ಈ ಬಡದಾಸಗೆ. ಹಲ್ಲೆಲೂಯ ಹಾಡುವೆನು ಜೀವಾಂತ್ಯವರೆಗೆ. ಯೇಸು ನಮ್ಮೊಂದಿಗೆ ಮಾತನಾಡುವನು ಪ್ರಿಯ. ಅಂದು ದೇವರು ಸಮುವೇಲನೊಂದಿಗೆ ಮಾತನಾಡಿದ ಹಾಗೆ ಆತನ ಧ್ವನಿಯನ್ನು ಕೇಳಿಸಿಕೊಳ್ಳೋದಕ್ಕೆ ನಮ್ಮ ಕಿವಿಗಳನ್ನು ತೆರೆ ಮಾಡೋಣ. ಸಮುವೇಲನೊಂದಿಗೆ ಯೆಹೋವ ದೇವರೇ ಮಾತಾಡಿದಂತೆ ಈಗ ನಮ್ಮೆಲ್ಲರ ಕೂಡ ಮಾತಾಡು ಯೇಸು ನೀನೇ ಒಳ್ಳೆ ಕುರುಬನೇ. ನಿನ್ ಧ್ವನಿಯನ್ನು ಕೇಳ ಕೃಪೆಯ ಕೋಡಯ. ಯೇಸುವೆ ಮಾತನಾಡು ನನ್ನಾತ್ಮದೊಂದಿಗೆ,
ಆತನ ಹೆಜ್ಜೆ ಜಾಡಿ ನಡೆಯುವುದಕ್ಕೆ ನಮಗೆ ಆಸೆ ಉಂಟು. ನಮ್ಮ ಎಲ್ಲ ಕಣ್ಣೀರು ಚಿಂತೆ ಬಿಟ್ಟು ಆತನ ಹಿಂದೆ ಹೋಗುತ್ತಾ ಆತನ ಸ್ವರವನ್ನು ಕೇಳಿಸಿಕೊಳ್ಳೋದಕ್ಕೆ ನಾವು ಸಿದ್ಧ ಮಾಡೋಣ. ನಿನ್ ಹೆಜ್ಜೆ ಜಾಡಿಯಲ್ಲಿ ನಡೆಯ ಆಸೆ ನಂಗಿದೆ ಏಸು ಕರ್ತ ಕೊಡೆಯ ಕೃಪೆಯ ಕಣ್ಣೀರು ಬಿಟ್ಟು ಯಾತ್ರೆ ಮಾಡುವೆ ನಾನಿನ್ನಲ್ಲಿ ಕಣ್ಣೀರು ಓರ್ಸಿ ನೀನೆ ಸೇರಿಸುವೆ ಪಾರದಿ ಯೇಸುವೆ ಮಾತನಾಡು ನನ್ನಾತ್ಮದೊಂದಿಗೆ ನನ್ನನ್ನು ಕೇಳ ಮಾಡು ನಿಂದಿವ್ಯ ಧ್ವನಿಯೇ ನಿನ್ ಕೃಪೆ ಸಾಕು ಈ ಬಡ ದಾಸಗೆ ಹಲ್ಲೆಲೂಯಾ ಹಾಡುವೆನು ಜೀವಾಂತ್ಯವರೆಗೆ. ಪ್ರಾರ್ಥನೆ ಮಾಡೋಣ. ಯೇಸುವೇ, ನಮ್ಮೊಂದಿಗೆ ನೀನು ಮಾತನಾಡು ಸ್ವಾಮಿ. ನಿನ್ನ ಧ್ವನಿಯನ್ನು ಕೇಳಿಸಿಕೊಳ್ಳುವುದಕ್ಕೆ ನಿನ್ನ ಕೃಪೆ ನಮಗೆ ಸಾಕು ಎಂಬುದಾಗಿ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ ಎಂಬುದಾಗಿ ದೇವ ನಾವು ನಿನಗೆ ಸ್ತೋತ್ರ ಮಾಡಿದ್ದೇವೆ. ಆ ಕೃಪೆಯೊಂದನ್ನೇ ಆಧಾರ ಮಾಡಿಕೊಂಡು ಸ್ವಾಮಿ ಲೋಕದಲ್ಲಿ ನಾವು ಮುಂದೆ ಹೋಗುತ್ತಾ ಲೋಕವನ್ನು ನಮ್ಮ ಹಿಂದೆ ಬಿಟ್ಟು ಸ್ವಾಮಿ ನಿನ್ನ ಶಿಲುಬೆಯನ್ನೇ ದೃಷ್ಟಿಸಿ ನೋಡುತ್ತಾ ದೇವ ನಾವು ಸಾಗುವುದಕ್ಕೆ ನಮ್ಮನ್ನು ಕರೆದಿರುತ್ತೀಯಲ್ಲ. ಈ ಸಂಧ್ಯಾ ವೇಳೆಯಲ್ಲಿ ಸ್ವಾಮಿ ನಾವು ನಿನ್ನ ಪರಿಶುದ್ಧ ಸನ್ನಿಧಾನವನ್ನು ಬಯಸಿ ನಿನ್ನ ಪರಿಶುದ್ಧ ಆಶೀರ್ವಾದಕ್ಕಾಗಿ ನಾವು ಇರುವಂತಹ ಸ್ಥಳಗಳಲ್ಲಿಯೇ ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ನಿನ್ನ ಆಶೀರ್ವಾದವು ನಿನ್ನ ಪ್ರಸನ್ನತೆಯು ನಮಗೆ ಬೇಕು ಕರ್ತನೇ. ಈ ದಿನವೆಲ್ಲವೂ ನಮ್ಮನ್ನು ಕಾಪಾಡಿದ್ದಿ. ಈ ದಿನದ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನಮ್ಮ ಎಲ್ಲ ಕೆಲಸಗಳಲ್ಲಿಯೂ ನಮ್ಮ ಜೊತೆಗಾರನಾಗಿ ನಮಗೆ ಬೇಕಾದಂಥ ದಿವ್ಯ ಆತ್ಮನ ಬಲವನ್ನು, ಆರೋಗ್ಯವನ್ನು, ವಿವೇಕವನ್ನು, ಜ್ಞಾನವನ್ನು ಅನುಗ್ರಹಿಸಿಕೊಟ್ಟಿದ್ದೆ. ಅದಕ್ಕಾಗಿ ಸ್ತೋತ್ರ. ಈ ವಾರ ಮಧ್ಯದಲ್ಲಿ ಸ್ವಾಮಿ ನಾವು ಮತ್ತೊಂದು ಆವರ್ತಿ ನಿನ್ನನ್ನು ಆರಾಧಿಸುವಂತಹ ಈ ಶ್ರೇಷ್ಠವಾದಂತಹ ಸಮಯಕ್ಕಾಗಿ ನಿನ್ನನ್ನು ವಂದಿಸ್ತೇವೆ ದೇವರೇ. ನಮ್ಮ ಬಾಳಿನಲ್ಲಿ ನೀನು ಮಾಡಿರುವಂಥ ಎಲ್ಲ ಮಹೋಪಕಾರಗಳನ್ನು ಸ್ಮರಿಸಿ ನನ್ನ ಮನವೇ ಯೆಹೋವನನ್ನು ಕೊಂಡಾಡುವ ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ಸ್ವಾಮಿ ನಿನ್ನ ಎಲ್ಲ ಮಹೋಪಕಾರಗಳಿಗಾಗಿ ಸ್ತೋತ್ರ. ಕರ್ತನೇ, ನಾವು ಉಳಿದಿರುವುದಾದರೂ ನಿನ್ನ ಕೃಪೆ, ನಿನ್ನ ಕರುಣೆಯೇ. ದಿನ ದಿನವೂ ಆ ಆಶೀರ್ವಾದಗಳನ್ನು ಹೊಸದಾಗಿ ಅನುಭವಿಸುತ್ತಾ ಸ್ವಾಮಿ ನಮಗೆ ಕೊಟ್ಟಿರುವಂಥ ಎಲ್ಲ ಜವಾಬ್ದಾರಿಗಳಲ್ಲಿ ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ನಿನಗೆ ನಂಬಿಗಸ್ತರಾಗಿ ಜೀವಿಸಿ ಬಾಳುವಂತೆ ನಮ್ಮನ್ನು ಕರೆದಿರುತ್ತಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನಮ್ಮ ಮನೆಗಳಲ್ಲಿ ಸ್ವಾಮಿ ಈ ಆರಾಧನೆ ಮೂಲಕವಾಗಿ ನಾವು ಭಾಗವಹಿಸುತ್ತಾ ನಿನ್ನ ಆಶೀರ್ವಾದವನ್ನು ಬೇಡುತ್ತಾ ಇದ್ದೇವೆ ದೇವ. ನಿನ್ನ ಆಶೀರ್ವಾದಗಳಿಗೆ ನಮ್ಮ ಬಲಹೀನತೆಗಳು, ನಮ್ಮ ಪಾಪಗಳು ಅಡ್ಡ ಬರುವುದಾದರೆ ದೇವ ನಮ್ಮನ್ನು ಕ್ಷಮಿಸುವುದಾಗಿ ಪ್ರಾರ್ಥಿಸ್ತೇವೆ. ನಮ್ಮ ಎಲ್ಲ ಬಲಹೀನತೆಗಳನ್ನು ಮನ್ನಿಸುವವನು, ಕರುಣಿಸುವವನು, ಸಮಸ್ತ ರೋಗಗಳಿಂದ ನಮ್ಮನ್ನು ವಾಸಿ ಮಾಡುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಮ್ಮನ್ನು ಶೃಂಗರಿಸುವವನು ನೀನಲ್ಲವೇ? ಹೀಗಾಗಿ ಸ್ವಾಮಿ, ನಾವು ನಿನ್ನಲ್ಲಿ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ನಮ್ಮನ್ನು ಕ್ಷಮಿಸುವುದಾಗಿ ಪ್ರಾರ್ಥಿಸುವಾಗ ದೇವ ನಮ್ಮ ಎಲ್ಲ ಪಾಪಗಳಿಂದ ಬಿಡಿಸುವವನು ನೀನಾಗಿದ್ದಿ. ನಿನ್ನ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥಿಸುವ ಈ ಸಮಯದಲ್ಲಿ ದೇವ ನಮ್ಮ ಎಲ್ಲವುಗಳನ್ನು ಮನ್ನಿಸು. ನಿನ್ನವರಾಗಿ ಬಾಳಿ ಬದುಕುವಂತೆ ನಮಗೆ ಸಹಾಯ ನೀಡು. ಈಗಲೂ ಸ್ವಾಮಿ ನಿನ್ನ ವಾಕ್ಯಕ್ಕಾಗಿ ನಾವು ಕಾದಿದ್ದೇವೆ. ನಮ್ಮ ಸಂಗಡ ನೀನು ಮಾತನಾಡು.
ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಸಂತೃಪ್ತಿಗೊಳಿಸು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ಸ್ವಾಮಿ, ಆಮೆನ್. ಈ ವಾರ ಮಧ್ಯದ ಸಂಧ್ಯಾ ವೇಳೆಯ ಆರಾಧನೆಗೆ ನೇಮಕವಾದ ದೇವರ ವಾಕ್ಯ ಭಾಗವನ್ನು ಕೇಳಿಸಿಕೊಳ್ಳೋಣ. ಈ ವಿಶೇಷವಾದ ಆರಾಧನೆಗಾಗಿ ನೇಮಕವಾದ ವೇದ ಭಾಗವು ಯೆಹೋಶುವನ ಪುಸ್ತಕ 24ನೇ ಅಧ್ಯಾಯ ವಚನಗಳು 13ರಿಂದ 24ರವರೆಗೆ. ಯೆಹೋಶುವನ ಪುಸ್ತಕ 24ನೇ ಅಧ್ಯಾಯ 13ರಿಂದ 24 ವಚನಗಳು. ನೀವು ವ್ಯವಸಾಯ ಮಾಡದೆ ಬೆಳೆದಿರುವ ಭೂಮಿಯನ್ನು ನಿಮಗೆ ಕೊಟ್ಟೆನು. ನೀವು ಕಟ್ಟದೇ ಇರುವ ಪಟ್ಟಣಗಳಲ್ಲಿ ನೀವು ವಾಸಿಸುತ್ತೀರಿ. ನೀವು ನೆಟ್ಟು ಬೆಳೆಸದೇ ಇರುವ ದ್ರಾಕ್ಷಿ, ಎಣ್ಣೆ ಮರ ಇವುಗಳ ತೋಟಗಳನ್ನು ಅನುಭವಿಸುತ್ತಿದ್ದೀರಿ ಎಂಬುದೇ. ಹೀಗಿರುವುದರಿಂದ ನೀವು ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರಿ. ಆತನನ್ನು ಪೂರ್ಣ ಮನಸ್ಸಿನಿಂದಲೂ ಯಥಾರ್ಥ ಚಿತ್ತದಿಂದಲೂ ಸೇವಿಸಿರಿ. ನಿಮ್ಮ ಪೂರ್ವಿಕರು ಯೂಫ್ರೆಟಿಸ್ ನದಿಯ ಆಚೆಯಲ್ಲಿಯೂ ಐಗುಪ್ತದಲ್ಲಿಯೂ ಪೂಜಿಸಿದ್ದ ದೇವತೆಗಳನ್ನು ನಿಮ್ಮಲ್ಲಿಂದ ತೆಗೆದುಹಾಕಿರಿ. ಯೆಹೋವನನ್ನೇ ಸೇವಿಸಿರಿ. ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದಿದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದೀರಿ? ಇವತ್ತೇ ಆರಿಸಿಕೊಳ್ಳಿರಿ. ನಿಮ್ಮ ಪೂರ್ವಿಕರು ಯೂಫ್ರೆಟಿಸ್ ನದಿಯ ಆಚೆಯಲ್ಲಿ ಸೇವಿಸುತ್ತಿದ್ದ ದೇವತೆಗಳು ಈ ದೇಶದ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳು ಹೇಳಿರಿ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅಂದನು. ಅದಕ್ಕೆ ಅವರು, ಯೆಹೋವನ ಸೇವೆಯನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಸೇವಿಸುವುದು ನಮಗೆ ದೂರವಾಗಿರಲಿ. ನಾವು ದಾಸತ್ವದಲ್ಲಿದ್ದ ಐಗುಪ್ತದಿಂದ ನಮ್ಮನ್ನು ನಮ್ಮ ಪಿತೃಗಳನ್ನು ಹೊರತಂದು ನಮ್ಮೆದುರಿನಲ್ಲಿಯೇ ಮಹತ್ ಕಾರ್ಯಗಳನ್ನು ನಡೆಸಿ ನಮ್ಮ ಎಲ್ಲ ಪ್ರಯಾಣಗಳಲ್ಲಿಯೂ ದಾಟಿ ಬಂದ ಅನ್ಯ ಜನಾಂಗಗಳ ಮಧ್ಯದಲ್ಲಿಯೂ ನಮ್ಮನ್ನು ಕಾಪಾಡಿದವನು ನಮ್ಮ ದೇವರಾದ ಯೆಹೋವನೇ ಅಲ್ಲವೇ? ಈ ದೇಶವಾಸಿಗಳಾಗಿದ್ದ ಅಮೋರಿಯರು ಮೊದಲಾದ ಸರ್ವ ಜನಾಂಗಗಳನ್ನು ನಮ್ಮ ಮುಂದೆ ಹೊರಡಿಸಿ ಬಿಟ್ಟವನು ಆತನೇ. ಆದುದರಿಂದ ನಾವು ಯೆಹೋವನನ್ನೇ ಸೇವಿಸುವೆವು, ಆತನೇ ನಮ್ಮ ದೇವರು ಎಂದು ಉತ್ತರ ಕೊಟ್ಟರು. ಆಗ ಯೆಹೋಶುವನು ಅವರಿಗೆ, ನೀವು ಯೆಹೋವನನ್ನು ಸೇವಿಸಲಾರಿರಿ. ಆತನು ಪರಿಶುದ್ಧನು, ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬರಿಗೆ ಸಲ್ಲಗೊಡಿಸದವನು ಆಗಿರುವ ದೇವರು. ಆತನು ನಿಮ್ಮ ದ್ರೋಹ ಅಪರಾಧಗಳನ್ನು ಕ್ಷಮಿಸುವುದಿಲ್ಲ. ನೀವು ಆತನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಸೇವಿಸಿದರೆ ಆತನು ವಿಮುಖನಾಗಿ ಮೇಲಿಗೆ ಬದಲಾಗಿ ಕೇಡನ್ನು ಬರಮಾಡಿ ನಿಮ್ಮನ್ನು ನಾಶ ಮಾಡಿಬಿಡುವನು ಅಂದನು. ಅವರು ಯೆಹೋಶುವನಿಗೆ, ಇಲ್ಲ, ನಾವು ಯೆಹೋವನನ್ನೇ ಸೇವಿಸುವೆವು ಅಂದರು. ಆತನವರಿಗೆ, ನೀವು ಯೆಹೋವನ ಸೇವೆಯನ್ನು ಆರಿಸಿಕೊಂಡಿರುವುದಕ್ಕೆ ನೀವೇ ಸಾಕ್ಷಿಗಳು ಎನ್ನಲು ಅವರು, ಹೌದು, ನಾವೇ ಸಾಕ್ಷಿಗಳು ಅಂದರು. ಆಗ ಯೆಹೋಶುವನು ಅವರಿಗೆ, ಹಾಗಾದರೆ ನಿಮ್ಮಲ್ಲಿರುವ ಅನ್ಯ ದೇವತೆಗಳನ್ನು ತೆಗೆದುಹಾಕಿ ಇಸ್ರಾಯೇಲ್ ದೇವರಾದ ಯೆಹೋವನ ಕಡೆಗೆ ಮನಸ್ಸನ್ನು ತಿರುಗಿಸಿಕೊಳ್ಳಿರಿ ಅಂದನು. ಅದಕ್ಕೆ ಜನರು, ನಮ್ಮ ದೇವರಾದ ಯೆಹೋವನನ್ನೇ ಸೇವಿಸುತ್ತಾ ಆತನ ಮಾತನ್ನು ಕೇಳುವೆವು ಅಂದರು ಎಂಬುದೇ. ದೇವರೇ ನಿನಗೆ ಸ್ತೋತ್ರವಾಗಲಿ. ನಾವು ಪ್ರಾರ್ಥನಾ ಪೂರ್ವಕವಾಗಿ ಇಂಥ ಒಳ್ಳೆಯ ಸಮಯದಳು ಯೇಸುವೆ ನಿನ್ನ ಬಳಿ ಬಂದೆವು. ಈ ಸಂಗೀತ ಒಂದು ಚರಣ ಹಾಡುವ. Sa
ಪ್ರಾರ್ಥನೆ ಮಾಡೋಣ. ದೇವ, ಇಂಥ ಒಳ್ಳೆಯ ಸಮಯದಲ್ಲಿ, ಈ ಸಂಧ್ಯಾ ವೇಳೆಯಲ್ಲಿ ನಾವು ನಿನ್ನ ಪರಿಶುದ್ಧ ವಾಕ್ಯಗಳನ್ನು ಧ್ಯಾನ ಮಾಡುವುದಕ್ಕೆ ನಾವು ನಮ್ಮ ಮನೆಗಳಲ್ಲಿ ಸಿದ್ಧರಾಗಿದ್ದೇವೆ. ಸ್ವಾಮಿ, ನಿನ್ನ ವಾಕ್ಯಗಳ ಮೂಲಕ ನಮ್ಮ ಸಂಗಡ ಮಾತನಾಡು. ನೀನು ನಮ್ಮೊಂದಿಗೆ ಮಾಡಿಕೊಂಡಿರುವಂತಹ ಆ ಒಡಂಬಡಿಕೆಯನ್ನು ನಾವು ದೃಢಪಡಿಸುತ್ತಾ, ಹೌದು, ನಾವು ನಿನ್ನನ್ನೇ ಸೇವಿಸುವೆವು, ನಿನ್ನನ್ನೇ ಆರಾಧಿಸುವೆವು ಎಂಬುದಾಗಿ ಪುನಃ ನಾವು ನವೀಕರಿಸಿಕೊಳ್ಳುವ ಹಾಗೆ ನಮಗೆ ಕೃಪೆ ತೋರಿಸು. ಕರ್ತನೇ, ಈ ಸಮಯದಲ್ಲಿ ನೀನು ನಿನ್ನ ಆತ್ಮನ ಮೂಲಕ ನಮ್ಮ ಒಬ್ಬೊಬ್ಬರ ಸಂಗಡ ಮಾತನಾಡು. ನಿನ್ನ ವಾಕ್ಯವನ್ನು ನಮಗೆ ತಿಳಿಯಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಸ್ವಾಮಿ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪ್ರಿಯ ಸಭೆಯವರೇ, ಈ ವಾರ ಮಧ್ಯದ ಪರಿಶುದ್ಧ ಆರಾಧನೆಗೆ ತಮ್ಮೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಆದರದ ಸ್ವಾಗತ ಬಯಸ್ತೇನೆ ಮತ್ತು ಈ ಸಂಜೆಯ ಶುಭಾಶಯಗಳನ್ನು ನಾನು ಸಲ್ಲಿಸ್ತೇನೆ. ನಮ್ಮೆಲ್ಲರ ಬದುಕಿನಲ್ಲಿ ನಾವು ಹೊಸ ವರ್ಷಗಳನ್ನು ಕಂಡಿದ್ದೇವೆ ಜನ್ಮದಿನದ ಮೂಲಕ, ಮತ್ತು ನಾವು ಹೊಸ ವರ್ಷವನ್ನು ಕಾಣುವಂಥದ್ದು ಪ್ರತಿ ವರ್ಷ ಡಿಸೆಂಬರ್ ಆದ ಮೇಲೆ ಜನವರಿ ಎಂಬುದಾಗಿ. ಈ ಜನವರಿ ತಿಂಗಳಲ್ಲಿ ನಾವು ಒಡಂಬಡಿಕೆ ಆರಾಧನೆಯನ್ನು ಮಾಡ್ತೇವೆ. ಈ ಒಡಂಬಡಿಕೆ ಆರಾಧನೆ ಮಾಡುವಾಗ ಒಂದು ಒಡಂಬಡಿಕೆಯನ್ನು ನಾವು ಪ್ರತಿ ವರ್ಷವೂ ದೇವರೊಂದಿಗೆ ಮಾಡಿಕೊಳ್ತೇವೆ. ನಮ್ಮ ಈ ದಕ್ಷಿಣ ಭಾರತ ಸಭೆಯ ಈ ಆರಾಧನಾ ಕ್ರಮ ಪುಸ್ತಕದ ಒಡಂಬಡಿಕೆಯ ಆರಾಧನೆ ಎನ್ನುವಂಥದ್ದನ್ನು ನಾವು ಪ್ರತಿ ಜನವರಿ ಮೊದಲನೇ ದಿನ ನಾವು ಆಲಯದಲ್ಲಿ ದೇವರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವಂಥದ್ದು. ಒಂದು ವೇಳೆ ನಿಮ್ಮ ಹತ್ತಿರ ಈ ಆರಾಧನಾ ಕ್ರಮ ಪುಸ್ತಕ ಇದ್ದರೆ 172ನೇ ಪುಟವನ್ನು ತೆಗೆಯಿರಿ. ನಿಮ್ಮ ಮನೆಗಳಲ್ಲಿ ಈ ಆರಾಧನಾ ಕ್ರಮ ಪುಸ್ತಕ ಇದ್ದಲ್ಲಿ ಪುಟ 172. ಇದು ಒಂದು ಒಡಂಬಡಿಕೆಯ ಭಾಗವಾಗಿ ನಾವು ಹೇಳುವಂಥದ್ದು. ಇದಕ್ಕಿಂತ ಮುಂಚಿತವಾಗಿ 171ನೇ ಪುಟದಲ್ಲಿ 170ನೇ ಪುಟದಲ್ಲಿ ಕೆಲವು ಮಾತುಗಳು ಬರೆಯಲ್ಪಟ್ಟಿವೆ. ಹೇಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದಕ್ಕೆ ದೇವರು ಅವಕಾಶವನ್ನು ಕೊಡುತ್ತಾನೆ ಎಂಬುದಾಗಿ ಬಹಳ ಚಂದವಾದಂಥ ಮಾತುಗಳನ್ನು ಈ ಆರಾಧನಾ ಕ್ರಮವನ್ನು ಬರೆದಂತಹ ಸಮಯದಲ್ಲಿ ಅತ್ಯುತ್ತಮವಾದಂತಹ ಪದಗಳನ್ನು ಆರಿಸಿ ಜೋಡಿಸಿ ಹೇಳಿರುವಂಥ ಮಾತು. ಈ ಕೆಲಸಗಳು ಎಂಬುದಾಗಿ ಬರೆಯಲ್ಪಡ್ತದೆ 171ನೇ ಪುಟದಲ್ಲಿ. ನೊಗವನ್ನು ಹೊರುವಂಥದ್ದು, ಆತನು ನಮ್ಮನ್ನು, ನಮ್ಮ ಕೆಲಸವನ್ನು, ನಮ್ಮ ಸ್ಥಿತಿಗತಿಯನ್ನು ನೇಮಿಸುವಂಥದ್ದು ಎಂಬುದಾಗಿ. ಅದರಲ್ಲಿ ಕೆಲವು ಕಷ್ಟವಾದದ್ದು, ಕೆಲವು ಸುಲಭವಾದದ್ದು, ಕೆಲವು ಹೊಗಳಿಕೆ ತರುವಂಥದ್ದು, ಕೆಲವು ತೆಗಳಿಕೆ ತರುವಂಥದ್ದು, ಇವೆಲ್ಲವುಗಳ ನಂತರ ಹೇಳಿದ ಮೇಲೆ ಆತನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದಕ್ಕೆ ನಾವೆಲ್ಲರೂ ಸಭೆಯಾಗಿ ಒಡಂಬಡಿಕೆ ಮಾಡಿಕೊಳ್ತೇವೆ. 172ನೇ ಪುಟಕ್ಕೆ ಬರುವ ಈ 172ನೇ ಪುಟದಲ್ಲಿ ಹೇಳುವಂಥ ಮಾತುಗಳು, ನಾನು ನನ್ನ ಸ್ವಂತ ಸೊತ್ತಲ್ಲ, ನಿನ್ನ ಸೊತ್ತಾಗಿದ್ದೇನೆ. ನೀನು ಇಷ್ಟಪಡುವಲ್ಲಿ ನನ್ನನ್ನು ಇರಿಸು, ನೀನು ಇಷ್ಟಪಡುವವರೊಂದಿಗೆ ನನ್ನನ್ನು ಕೂಡಿಸು. ಕೆಲಸ ಮಾಡುವುದಕ್ಕಾದರೂ, ಬಾಧೆಯನ್ನು ಅನುಭವಿಸುವುದಕ್ಕಾದರೂ, ಯಾವುದಕ್ಕಾದರೂ ನನ್ನನ್ನು ನೇಮಿಸು. ನಿನಗಾಗಿ ಕೆಲಸ ಮಾಡುತ್ತಾ ಇರಲಿ, ತಳ್ಳಲ್ಪಟ್ಟಿರಲಿ, ನಿನಗಾಗಿ ಹೆಚ್ಚಿಸಲ್ಪಟ್ಟರೂ ತಗ್ಗಿಸಲ್ಪಟ್ಟರೂ, ಬಲ್ಲಿದವನಾಗಿದ್ದರೂ ಬಡವನಾಗಿದ್ದರೂ, ಎಲ್ಲವನ್ನೂ ಹೊಂದಿದವನಾಗಿದ್ದರೂ ಏನೂ ಇಲ್ಲದವನಾಗಿದ್ದರೂ ನಿನ್ನ ಚಿತ್ತವು ನೆರವೇರಲಿ. ಹೀಗೆ ಹೇಳ್ತೇವೆ ನಾವು, ನಿನ್ನ ಚಿತ್ತವು ನೆರವೇರಲಿ ಎಂಬುದಾಗಿ. ಅದು ನನ್ನ ಅಭಿಲಾಷೆ. ನಿನ್ನ ಚಿತ್ತಕ್ಕೆ ಎಲ್ಲವನ್ನು ಒಪ್ಪಿಸಿದ್ದೇನೆ. ಇದು ನಾವು ಹೇಳಿದಂಥ ಒಡಂಬಡಿಕೆ. ಪ್ರತಿ ವರ್ಷ ನಾವು ಒಡಂಬಡಿಕೆ ಮಾಡಿಕೊಳ್ತೇವೆ. ಎಷ್ಟು ಜ್ಞಾಪಕಾರ್ಥ ನಮಗೆ ಗೊತ್ತಿಲ್ಲ. 5 ತಿಂಗಳು ಕಳೀತಾ ಬಂತು. 20ನೇ ದಿನ, 5ನೇ ತಿಂಗಳ 20ನೇ ದಿನ. ಈ ಒಡಂಬಡಿಕೆಯ ಭಾಗ ನಾವು ನಮ್ಮ ಜೀವನದಲ್ಲಿ ಈ 5 ತಿಂಗಳಲ್ಲೇ ನಾವು ಒಂದು ವೇಳೆ ಮರೆತಿರ್ತೇವೆ. 40 ವರ್ಷಗಳನ್ನು ಕಳೆದು ದೇವರು ವಾಗ್ದಾನ ಮಾಡಿದಂಥ ಹಾಲು ಜೇನು ಹರಿಯುವಂತಹ ಆ ಕಾನಾನ್ ದೇಶಕ್ಕೆ ದೇವರು ಇಸ್ರಾಯೇಲರನ್ನು ಸೇರಿಸಿದ ನಂತರ, ಎಲ್ಲವುಗಳನ್ನು ಹೊಂದಿದ ನಂತರ ಯೆಹೋಶುವನು ಕೊನೆಯದಾಗಿ ಅವರಿಗೆ, ನೀವು ದೇವರೊಂದಿಗೆ ಮಾಡಿಕೊಂಡಿರುವಂತಹ ನಿಮ್ಮ ಆ ಒಡಂಬಡಿಕೆಯ ಆ ಕಾರ್ಯವನ್ನು ನೀವು ಚಾಚು ತಪ್ಪದೆ ಸ್ಥಿರ ಮನಸ್ಸಿನಿಂದ
ನೀವು ನಿಮ್ಮ ಮನೆಯವರು ಅಥವಾ ನಿಮ್ಮ ಮುಂದಿನ ಸಂತಾನದವರು ನಡೆಸಿಕೊಂಡು ಬನ್ನಿರಿ ಎನ್ನುವಂತಹ ಆ ಒಂದು ಪಂಥಾವನಕ್ಕೆ ಕರೀತಾನೆ. ಈ ಸಂಜೆಯಲ್ಲಿ ನಾವು ಈ ಹೊತ್ತು ಅದನ್ನು ಧ್ಯಾನ ಮಾಡ್ತೇವೆ. ರಿನ್ಯೂವಲ್ ಆಫ್ ಆರ್ ಕವನೆಂಟ್ ಎಂಬುದಾಗಿ. ರಿನ್ಯೂವಲ್ ಆಫ್ ಆರ್ ಕವನೆಂಟ್, ದೇವರೊಂದಿಗೆ ಮಾಡಿಕೊಂಡಿರುವಂತಹ ನಮ್ಮ ಅಥವಾ ದೇವರ ನಮ್ಮ ಒಡಂಬಡಿಕೆಯನ್ನು ನವೀಕರಿಸಿಕೊಳ್ಳುವಂಥದ್ದು ರಿನ್ಯೂ. ಪ್ರಿಯರೇ, ಈ ರಿನ್ಯೂವಲ್ ಬಹಳ ಅಗತ್ಯ. ಎಲ್ಲದಕ್ಕೂ ರಿನ್ಯೂವಲ್ ಟೈಮಿಂಗ್ಸ್ ಇದೆ ಅಲ್ಲ. ಲೈಸೆನ್ಸ್ಗೆ ರಿನ್ಯೂವಲ್ ಮಾಡ್ತೇವೆ, ಪಾಸ್ಪೋರ್ಟ್ಗೆ ರಿನ್ಯೂವಲ್ ಮಾಡ್ಕೊಳ್ತೇವೆ, ಬೇರೆ ಬೇರೆ ಯಾವುದಕ್ಕೂ ರಿನ್ಯೂವಲ್ ಮಾಡ್ಕೊಳ್ತೇವೆ ನಾವು. ಆದರೆ ನಮ್ಮ ಒಡಂಬಡಿಕೆಯನ್ನು ನಾವು ಪುನಃ ನವೀಕರಿಸಿಕೊಳ್ಳುವಂಥ ಅವಕಾಶವನ್ನು ದೇವರು ನಮಗೆ ಪ್ರತಿ ವರ್ಷ ಕೊಡುವಂಥವನಾಗ್ತಾನೆ. ಅದಕ್ಕೋಸ್ಕರವಾಗಿ ಈ ಹಬ್ಬಗಳನ್ನು ಮಾಡ್ತಾರೆ ಇಸ್ರಾಯೇಲರ ಜೀವನದಲ್ಲಿ, ಜಾತ್ರೆಗಳನ್ನು ಹಮ್ಮಿಕೊಳ್ತಾರೆ. ಆದರೆ ನಾವು ಈ ದಿನದಲ್ಲಿ, ಈ ಸಂಜೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ನಾವು ದೇವರೊಂದಿಗೆ ಮಾಡಿಕೊಂಡಂತಹ ಆ ಒಡಂಬಡಿಕೆ ಏನಂದರೆ, ಬಡವನಾಗಿದ್ದರೂ ಅಥವಾ ಎಲ್ಲವೂ ಇದ್ದರೂ, ಬಲ್ಲಿದನಾಗಿದ್ದರೂ ಏನೂ ಇಲ್ಲದಿದ್ದರೂ, ಅಥವಾ ಆರೋಗ್ಯವಾಗಿದ್ದರೂ ಅನಾರೋಗ್ಯದಲ್ಲಿದ್ದರೂ, ನಿನ್ನ ಚಿತ್ತ ಸ್ವಾಮಿ. ಈ 2 ತಿಂಗಳು ಕಳೆಯಿತು ಪ್ರಿಯರೇ ನಮ್ಮ ಈ ಕ್ವಾರಂಟೈನಲ್ಲಿ. ನಾವು ಇನ್ನೂ ಕೂಡ ಎಷ್ಟರ ಮಟ್ಟಿಗೆ ಈ ಒಂದು ಭಾರದಲ್ಲಿ ಅಥವಾ ಈ ಒಂದು ಸನ್ನಿವೇಶದಲ್ಲಿ ನಾವು ಈ ಒಡಂಬಡಿಕೆ ಜ್ಞಾಪಕ ಮಾಡಿಕೊಂಡಿದ್ದೇವೆ. ಮೆನಿ ಟೈಮ್ಸ್ ವಿ ಫರ್ಗೆಟ್ ಆರ್ ಕಮಿಟ್ಮೆಂಟ್, ಆರ್ ಕವನೆಂಟ್ ವಿತ್ ಗಾಡ್. ಯಾಕೆಂದರೆ ನಾವು ಬಲಹೀನರು, ಮನುಷ್ಯರು. ನಮ್ಮ ಏರು ಪೇರುಗಳಲ್ಲಿ ಅಥವಾ ನಮ್ಮ ಸ್ಥಿತಿಗತಿಗಳಲ್ಲಿ, ನಮ್ಮ ಅನಾರೋಗ್ಯದಲ್ಲಿ, ನಮ್ಮ ಆರೋಗ್ಯದಲ್ಲಿ, ಅಥವಾ ನಮ್ಮ ಮರಣದ ಸಮಯದಲ್ಲಿ, ಅಥವಾ ಸಂಕಷ್ಟಗಳಲ್ಲಿ, ಅಥವಾ ಒತ್ತಡಗಳಲ್ಲಿ, ಅಥವಾ ನಾವು ಸುಲಭದ ಸಮಯಗಳಲ್ಲಿ, ಸಂತೋಷದಲ್ಲಿ, ಎಲ್ಲವುಗಳಲ್ಲಿ ನಾವು ಕೆಲವೊಂದನ್ನು ನಾವು ಮರೆಯದೇ ಇರುವಂಥದ್ದು ದೇವರನ್ನು ಕೊಡುವಂಥ ಒಂದು ಅವಕಾಶ. ಈ ಇಸ್ರಾಯೇಲರ ಬದುಕನ್ನು ನಾವು ಧ್ಯಾನ ಮಾಡೋಣ. ನೀವು ನೋಡ್ರಿ, ಇಸ್ರಾಯೇಲರ ಜೀವನದಲ್ಲಿ ಅವ್ರು ಹೇಳ್ತಾರೆ, ಅರಣ್ಯಕ್ಕೆ ಪ್ರವೇಶ ಮಾಡುವಾಗ, ಸೀನಾಯಿ ಬೆಟ್ಟಕ್ಕೆ ಹೋಗುವಾಗ ನೀರಿರಲಿಲ್ಲ ಕುಡಿಲಿಕ್ಕೆ ಅವರಿಗೆ. ಅವರು ಗುಣಗಾಡ್ತಾರೆ, ಸ್ವಾಮಿ ನಾವು ಅಲ್ಲೇ ಎಷ್ಟೋ ಚೆನ್ನಾಗಿದ್ವಿ, ನಮ್ಮ ಯಾಕೆ ಇಲ್ಲಿ ಕರ್ಕೊಂಬಂದು ಸಾಯಿಸ್ತಿದ್ದೀಯಾ? ಬಂಡೊಳಗಿಂದ ನೀರು ಬರುತ್ತೆ. ಆಹಾರ ಇರಲಿಲ್ಲ, ಲಾವಕ್ಕಿಗಳು, ಮನ್ನಗಳು ಅವರಿಗೆ ಒದಗಿಸಲ್ಪಡ್ತವೆ. ಅವ್ರು ಹೋಗುವವರೆಗೂ, ಅಲ್ಲಿ ಸೇರುವವರೆಗೂ ಅದನ್ನೇ ತಿಂತಾರೆ ಅವರು. ಎಷ್ಟೋ ಸಂಕಷ್ಟಗಳು ಬರ್ತವೆ ಅವರಿಗೆ, ಬಾಧೆಗಳು ಬರ್ತವೆ. ಇವೆಲ್ಲವುಗಳು ಬಂದರೂ ಕೂಡ ದೇವರವರನ್ನು ಪ್ರೀತಿಸಿ ಕರುಣಿಸಿ ಆ ಒಡಂಬಡಿಕೆಯನ್ನು ನಿಶ್ಚಯಪಡಿಸುವುದಕ್ಕೆ, ದೃಢಪಡಿಸುವುದಕ್ಕೆ, ವಾಗ್ದಾನ ಮಾಡಿದಂತಹ ದೇಶವನ್ನು ಸೇರಿಸುವುದಕ್ಕೆ ಅವರನ್ನು ಸೇರಿಸ್ತಾನೆ. ಈ ರಿನ್ಯೂವಲ್ ಬಹಳ ಪ್ರಾಮುಖ್ಯ. ಹೇಗೆ ನಾವು ರಿನ್ಯೂ ಮಾಡ್ಕೊಳ್ತೇವೆ ಪ್ರಿಯರೇ ನಮ್ಮ ಒಡಂಬಡಿಕೆಯನ್ನು? ಹೌ ಟು ರಿನ್ಯೂ? ಒಂದು ವೇಳೆ ನಾವು ನಮ್ಮ ಲೈಸೆನ್ಸನ್ನು ನಾವು ರಿನ್ಯೂ ಮಾಡ್ಕೊಳ್ಬೇಕಾದ್ರೆ ನಾವು RTO ಆಫೀಸ್ಗೆ ಹೋಗ್ತೇವೆ, ಟೆಸ್ಟ್ ಕೊಡ್ತೇವೆ, ಅಥವಾ ಇಲ್ಲಾಂದರೆ ಏನೋ ಒಂದು ಕಾರ್ಯವನ್ನು ಮಾಡಿ ನಾವು ಆ ಲೈಸೆನ್ಸನ್ನು ಪಡ್ಕೊಳ್ತೇವೆ. ಆದರೆ ದೇವರೊಂದಿಗೆ ಒಡಂಬಡಿಕೆ ನಾವು ರಿನ್ಯೂ ಮಾಡಿಕೊಳ್ಳುವಂಥ ಅವಕಾಶವನ್ನು ಪ್ರತಿನಿತ್ಯವೂ ಕೊಡುವಾಗ ಕೆಲವೊಂದನ್ನು ನಾವು ಆಲೋಚನೆ ಮಾಡುವಂಥದ್ದು ಇಲ್ಲಿ ಬಹಳ ವಿಶೇಷವಾದದ್ದು. ಕೆಲವು ಸಂಗತಿಗಳು, ಹೌ ಟು ರಿನ್ಯೂ ಆರ್ ಕವನೆಂಟ್ ಆರ್ ಕಮಿಟ್ಮೆಂಟ್ ವಿತ್ ಗಾಡ್. ಮೊದಲದಾಗಿ ಗಮನಿಸ್ತೀವಿ, ಟು ರಿಮೆಂಬರ್ ಆ್ಯಂಡ್ ಟು ರಿಕಲೆಕ್ಟ್ ಆರ್ ಪಾಸ್ಟ್. ಮೊದಲ ಒಂದು ಸಂಗತಿ ಏನಂತ ಹೇಳಿದ್ರೆ, ಹೌ ಟು ರಿನ್ಯೂ, ಎಲ್ಲವೂ ಕೂಡ ಆರಿಂದ ಪ್ರಾರಂಭ ಆಗುವಂಥದ್ದು, ಆರ್ ಅಕ್ಷರದಿಂದ. ಮೊದಲನೇದು ಟು ರಿಮೆಂಬರ್ ಆರ್ ಟು ರಿಕಲೆಕ್ಟ್ ಆರ್ ಪಾಸ್ಟ್. ನಮ್ಮ ಹಿಂದಿನ ಸ್ಥಿತಿಯನ್ನು ನಾವು ನೆನಪು ಮಾಡಿಕೊಳ್ಳುವಂಥದ್ದು ಅಥವಾ ಜ್ಞಾಪಕ ಮಾಡಿಕೊಳ್ಳುವಂಥದ್ದು ಅವಶ್ಯ. ದಟ್ ಈಸ್ ದ ವೇ ಫಾರ್ ರಿನ್ಯೂವಲ್. ನೋಡಿ, 24ನೇ ಅಧ್ಯಾಯದ ಈ ಯೆಹೋಶುವನ ಗ್ರಂಥದಲ್ಲಿ ನಾವು ಗಮನಿಸ್ತೇವೆ, 1ನೇ ವಚನದಿಂದ 12 ವಚನದವರೆಗೆ ನೀವು ಗಮನಿಸಿದ್ರೆ, ನಾವು ಅದನ್ನು ಓದಲಿಲ್ಲ, ನಾವು ಓದಿದ 13ನೇ ವಚನದಿಂದ. ಈ 1ನೇ ವಚನದಿಂದ 12 ವಚನದವರೆಗೆ ನೀವು ಗಮನಿಸುವಾಗ ಅಲ್ಲಿ ಜ್ಞಾಪಕ ಪಡಿಸ್ತಾನೆ ಯೆಹೋಶುವನು. ಮೊದಲನೇ ವಚನವನ್ನು ನೀವು ಗಮನಿಸ್ರಿ, 24ನೇ ಅಧ್ಯಾಯದಲ್ಲಿ. ತರುವಾಯ ಯೆಹೋಶುವನು ಇಸ್ರಾಯೇಲರ ಎಲ್ಲ ಕುಲದವರನ್ನು ಶೆಕೆಮಿನಲ್ಲಿ ಕೂಟಕ್ಕೆ ಕರೆಸಲು ಅವರ ಹಿರಿಯರು, ಪ್ರಧಾನರು, ನ್ಯಾಯಾಧಿಪತಿಗಳು, ಅಧಿಕಾರಿಗಳು
ಬಂದು ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಂಡರು. ಅದಾದ ಮೇಲೆ ಅವರಿಗೆ ಪ್ರಾರಂಭ ಮಾಡ್ತಾನೆ. ಎಲ್ಲಿಂದ ಪ್ರಾರಂಭ ಮಾಡ್ತಾನೆ? ಆದಿಯಿಂದ ಪ್ರಾರಂಭ ಮಾಡ್ತಾನೆ. ನೋಡಿ, ಯೆಹೋಶುವನು ಅವರೆಲ್ಲರಿಗೆ ನಿಮ್ಮ ದೇವರಾದ ಯೆಹೋವನು ಹೇಳುವುದೇನೆಂದರೆ, ಅಬ್ರಹಾಂ ಅಲ್ಲಿಂದ ಪ್ರಾರಂಭ ಮಾಡ್ತಾನೆ. ನೋಡಿ ಎಷ್ಟರ ಮಟ್ಟಿಗೆ ಅಲ್ಲಿ ಪ್ರಾರಂಭ ಮಾಡಿ ನಿಮ್ಮ ಆ ಒಂದು ಪರಿಸ್ಥಿತಿಯನ್ನು, ನಿಮ್ಮ ಆ ಒಂದು ಹೀನಾಯ ಸ್ಥಿತಿಯನ್ನು, ನಿಮ್ಮ ಆ ಒಂದು ಗತಿಯನ್ನು, ನಿಮ್ಮ ಆ ಒಂದು ಕಷ್ಟವನ್ನು, ನಿಮ್ಮ ಆ ಒಂದು ಪ್ರಾರ್ಥನೆಗಳನ್ನು ದೇವರು ಕೇಳುವುದಕ್ಕೆ ನಾನಾ ವಿಧವಾದಂತಹ ಹಂತಗಳಲ್ಲಿ ದೇವರು ನೇಮಿಸಿದಂತಹ ಆ ಭಕ್ತರನ್ನು ಅಥವಾ ದೈವ ಭಕ್ತರನ್ನು ಅಥವಾ ನಾಯಕರುಗಳನ್ನು ಜ್ಞಾಪಕ ಮಾಡಿಕೊಂಡು ನಂತರ ಅವರು ಅನುಭವಿಸಿದಂಥ ಸಂಕಷ್ಟಗಳಿಗೆ ಪರಿಹರಿಸುವುದಕ್ಕೆ ನೇಮಿಸಿದಂತಹ ಆ ನಾಯಕರುಗಳ ಕುರಿತಾಗಿ ಹೇಳುತ್ತಾ ಅವರು ಹೇಗೆ ನಿಮ್ಮನ್ನು ಬಿಡಿಸುವುದಕ್ಕೆ ಪ್ರಾರಂಭ ಮಾಡಿದರು ಎಂಬುದಾಗಿ ತಿಳಿಸಿ ಅಲ್ಲಿ ನಂತರದ ಆ ಕಾರ್ಯವನ್ನು ಹೇಳುತ್ತಾ ಅವರನ್ನು ಬಿಡುಗಡೆ ಕಾರ್ಯಕ್ಕೆ ನಡೆಸಿಕೊಂಡು ಬಂದನು. ಅದಾದ ನಂತರ ನೀವು ಅದಕ್ಕೆ ಸಾಕ್ಷಿಗಳು ಎಂಬುದಾಗಿ ಹೇಳ್ತಾರೆ. 8ನೇ ವಚನದಲ್ಲಿ ನೋಡಿ, ನೀವು ಅದಕ್ಕೆ ಸಾಕ್ಷಿಗಳಾಗಿದ್ದೀರಿ. ನೀವು ಬಹುಕಾಲದವರೆಗೂ ಅರಣ್ಯದಲ್ಲಿದ್ದ ನಂತರ ನಿಮ್ಮನ್ನು ಯೋರ್ದಾನ್ ಆಚೆಯಲ್ಲಿ ಅಮೋರಿಯ ಕೈಯಿಂದ ಎಲ್ಲರ ಕೈಯಿಂದ ಬಿಡಿಸಿ ನಿಮ್ಮನ್ನು ಕರೆತಂದನು. ಅಷ್ಟು ಜ್ಞಾಪಕ ಮಾಡಿಕೊಳ್ಳ್ರಿ. 40 ವರ್ಷಗಳ ಚರಿತ್ರೆ, ಅಥವಾ ಒಂದು ವೇಳೆ 50 ವರ್ಷಗಳ ಚರಿತ್ರೆ, ಅಥವಾ ಒಂದು ವೇಳೆ 200, 300 ವರ್ಷಗಳ ಚರಿತ್ರೆ, ಅಥವಾ 1000 ವರ್ಷಗಳ ಚರಿತ್ರೆ ಜ್ಞಾಪಕ ಮಾಡಿಕೊಳ್ಳ್ರಿ. ಪ್ರಿಯರೇ, ವಿ ಹ್ಯಾವ್ ಟು ರಿಮೆಂಬರ್ ಅವರ್ ಪಾಸ್ಟ್. ಎಷ್ಟೋ ಸಾರಿ ನಾವು ಮರೆತು ಬಿಡ್ತೇವೆ. ನಾವು ಹೇಗೆ ದಾಟಿ ಬಂದೆವು ನಮ್ಮ ಜೀವನವನ್ನು, ಹೇಗೆ ದೇವರು ನಮ್ಮನ್ನು ಹಂತ ಹಂತವಾಗಿ ದಾಟಿಸಿಕೊಂಡು ಬಂದ ಎಂಬುದಾಗಿ ಮರೆತು ಬಿಡ್ತೇವೆ. ನಾವೆಷ್ಟೋ ಸಾರಿ ಮರೆಯುವಂಥದ್ದು ಒಳ್ಳೆಯದನ್ನು, ನೆನಪಿನಲ್ಲಿಟ್ಟುಕೊಳ್ಳುವಂಥದ್ದು ನಾವು ನಮಗಾದಂತಹ ಕಹಿತನವನ್ನು ಅಥವಾ ಕೆಟ್ಟದನ್ನು, ಅಥವಾ ನಮಗೆ ಯಾರೋ ಒಂದು ಕಷ್ಟ ಕೊಟ್ಟಂಥ ಸಮಯದಲ್ಲಿ, ಅಥವಾ ಅನಾರೋಗ್ಯ ಬಂದಾಗ, ಅಥವಾ ಏನೋ ಆಕ್ಸಿಡೆಂಟ್ ಆದಾಗ, ಅಥವಾ ಏನೋ ನಮಗೆ ಅನಾರೋಗ್ಯದಲ್ಲಿ ಇದ್ದಾಗ ಹೌದು ನೆನಪಿಸಿಕೊಳ್ಳುವುದು ಅವಶ್ಯ. ಆಗಲೂ ದೇವರು ನಮ್ಮನ್ನು ಕೈ ಬಿಡದೆ ನಡೆಸಿದಂಥ ರೀತಿಯನ್ನು ಸ್ಮರಿಸಿಕೊಳ್ಳೋಣ. ವಿ ಹ್ಯಾವ್ ಟು ರಿಮೆಂಬರ್ ಆ್ಯಂಡ್ ರೀಕಲೆಕ್ಟ್ ಅವರ್ ಪಾಸ್ಟ್. ವೆನ್ ವಿ ರಿಮೆಂಬರ್ ಆ್ಯಂಡ್ ರೀಕಲೆಕ್ಟ್ ಅವರ್ ಪಾಸ್ಟ್, ಗಾಡ್ ರೆಸ್ಟೋರ್ಸ್ ಅಸ್. ಇದು ಕೂಡ ದೇವರು ನಮ್ಮನ್ನು ಪುನಃ ಸ್ಥಾಪಿಸ್ತಾನಂತೆ. ಅದೇ ಇಲ್ಲಿ ಆದದ್ದು. ಇಲ್ಲಿ ಆದಂತಹ ಕಾರ್ಯವೂ ಅದೇ ಪ್ರಿಯರೇ. ಯಾವಾಗ ದೇವರು ಅವರನ್ನು ಜ್ಞಾಪಕ ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಡ್ತಾನೋ, ಅವರು ಯಾವಾಗ ಜ್ಞಾಪಕ ಮಾಡಿಕೊಳ್ತಾರೋ ಆಗ ಅವರನ್ನು ಪುನಃ ಸ್ಥಾಪಿಸುವುದಕ್ಕೆ ದೇವರು ಅವರೊಂದಿಗೆ ಒಡಂಬಡಿಕೆಯನ್ನು ಪುನಃ ಮಾಡಿಕೊಳ್ತಾನೆ. ಗಾಡ್ ರೆಸ್ಟೋರ್ಸ್ ಆರ್ ಫೇತ್. ದೇವರು ನಮ್ಮ ಆ ನಂಬಿಕೆಯನ್ನು ಪುನಃ ಸ್ಥಾಪಿಸ್ತಾನೆ. ಅಂದರೆ ಅಷ್ಟರ ಮಟ್ಟಿಗೆ ನೀವು ದಾಟಿಕೊಂಡು ಬಂದಿದ್ದೀರಿ, ಅಷ್ಟರ ಮಟ್ಟಿಗೆ ಹಂತ ಹಂತವಾಗಿ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದಂಥ ಎಲ್ಲವುಗಳಲ್ಲಿ, ಸುಖದಲ್ಲಿ, ಸಂತೋಷದಲ್ಲಿ ದೇವರು ನಡೆಸಿದ್ದಾನೆ ಎಂಬುದಾಗಿ ನೀವು ನೆನಪು ಮಾಡಿಕೊಳ್ಳುತ್ತಾ ಇದಕ್ಕೋಸ್ಕರವಾಗಿ, ನಿಮ್ಮ ಆ ನೆನಪಿಗೋಸ್ಕರವಾಗಿ ನಾನು ನಿಮ್ಮನ್ನು ಪುನಃ ಸ್ಥಾಪಿಸ್ತೇನೆ. ಗಾಡ್ ರೆಸ್ಟೋರ್ಸ್ ಆರ್ ಫೇತ್. ಇದು ಬಹಳ ಚಂದ ಪ್ರಿಯರೇ. ಇಸ್ರಾಯೇಲರ ಬಾಳಿನಲ್ಲಿ ಇದು ಆದದ್ದು ನಿಜವಾಯಿತು. ಎರಡನೇ ಸಂಗತಿ, ಹೌ ಟು ರಿನ್ಯೂ ಆರ್ ಕಮಿಟ್ಮೆಂಟ್. ಮೊದಲನೇದಾಗಿ ಟು ರಿಮೆಂಬರ್ ಆ್ಯಂಡ್ ರಿಕಲೆಕ್ಟ್ ಅವರ್ ಪಾಸ್ಟ್. ಎರಡನೇದಾಗಿ ಟು ರಿಪೆಂಟ್ ಫಾರ್ ಅವರ್ ವೀಕ್ನೆಸ್ಸಸ್ ಆರ್ ಫಾರ್ ಅವರ್ ಫೇಲ್ಯೂರ್ಸ್ ಎಂಬುದಾಗಿ. ಟು ರಿಪೆಂಟ್, ಅದಕ್ಕೆ ಇಲ್ಲಿ ಚಾಲೆಂಜ್ ಮಾಡ್ತಾನೆ ಯೆಹೋಶುವನು. ಇಷ್ಟು ವರ್ಷಗಳ ಕಾಲ ನೀವು ನೆನಪು ಮಾಡಿಕೊಂಡು ಬಂದಂತಹದ್ದನ್ನು ನಾನೀಗ ಪುನಃ ಜ್ಞಾಪಿಸ್ತಿದ್ದೇನೆ. ನೀವು ಯಾರನ್ನು ಸೇವಿಸ್ತಿದ್ದೀರಿ ಇಷ್ಟು ವರ್ಷ? ಅನೇಕ ಸಮಯಗಳಲ್ಲಿ ನೀವು ದೇವರನ್ನು ಬಿಟ್ಟು ನಿಮ್ಮದೇ ಆದಂಥ ಆದ್ಯತೆಗಳಿಗೆ ನೀವು ಹೋಗ್ತಿದ್ರಿ. ಯು ಆರ್ ಪ್ರಯಾರಿಟೈಸಿಂಗ್ ಯುವರ್ ಓನ್ ವರ್ಷಿಪಿಂಗ್ ಆ್ಯಟಿಟ್ಯೂಡ್ಸ್. ಯಾವುದಕ್ಕೆ ನಾವು ಆದ್ಯತೆ ಕೊಡ್ತಿದ್ವಿ? ಆರಾಧನೆಗ ಅಥವಾ ನಮ್ಮದೇ ಆದಂತಹ ಸಮಯಗಳಿಗ? ನೋಡಿ, ಇಲ್ಲಿ ಗಮನಿಸಿರಿ 13ನೇ ವಚನದಿಂದ. 13ನೇ ವಚನ ಬಹಳ, ಇಟ್ ಈಸ್ ಒನ್ ಆಫ್ ದಿ ಚಾಲೆಂಜಿಂಗ್ ವರ್ಡ್ಸ್. ನೀವು ವ್ಯವಸಾಯ ಮಾಡದೆ, ಬಹಳ ಒಂದು ಚಂದವಾದಂಥ ಮಾತು ಪ್ರಿಯ. ನೀವು ವ್ಯವಸಾಯ ಮಾಡದೆ ಬೆಳೆದಿರುವ ಭೂಮಿಯನ್ನು ನಿಮಗೆ ಕೊಟ್ಟೆನು. ನೀವು ಕಟ್ಟದೇ ಇರುವ ಪಟ್ಟಣಗಳಲ್ಲಿ ನೀವು ವಾಸಿಸುತ್ತೀರಿ. ನೀವು ನೆಟ್ಟು ಬೆಳೆಸದೇ ಇರುವ ದ್ರಾಕ್ಷೆ, ಎಣ್ಣೆ ಮರ, ಇವುಗಳ ತೋಟಗಳನ್ನು ಅನುಭವಿಸುತ್ತಿದ್ದೀರಿ ಎಂಬುದೇ. ಎಷ್ಟು ಸತ್ಯ ಅಲ್ವಾ ಇದು? ಎಲ್ಲವುಗಳನ್ನು ಈ ಕಾನಾನ್ ದೇಶಕ್ಕೆ ಹೋದಾಗ ಅವರು ನೋಡ್ತಾರೆ, ಅದನ್ನು ಎರಿಕೋ ಪಟ್ಟಣಕ್ಕೆ ಹೋದಾಗ ಅದನ್ನು ಅವರು ಅನುಭವಿಸ್ತಾರೆ. ಅದನ್ನು
ಈ ಹೊತ್ತು ನಾವು ಈ ಇರುವಂತಹ ಸ್ಥಳ ಅಥವಾ ನಾವು ಸಂಪಾದಿಸಿದಂಥ ನಮ್ಮ ಎಲ್ಲವುಗಳು ಕೂಡ ಒಂದು ವೇಳೆ ಅದು ನಮ್ಮದು ಎಂಬುದನ್ನು ಅಂದುಕೊಳ್ತೇವೆ. ನಾವು ಕಷ್ಟಪಟ್ಟಿದ್ದೇವೆ ಅಂತ ಅಂದುಕೊಳ್ತೇವೆ. ಹೌದು, ನಿಜ, ಇಲ್ಲ ಎಂಬುದಾಗಲ್ಲ. ಆದರೆ ಆ ಕಷ್ಟಪಡುವುದಕ್ಕೆ, ಆ ಸಂಪಾದನೆಗೆ ಬೇಕಾದಂಥ ಜ್ಞಾನವನ್ನು, ಬಲವನ್ನು, ಆರೋಗ್ಯವನ್ನು, ವಿವೇಕವನ್ನು ಕೊಟ್ಟದ್ದು ಯಾರು ಪ್ರಿಯರೇ? ದೇವರಲ್ವ? ಹೀಗಾಗಿ ಇಂಥದಕ್ಕೋಸ್ಕರವಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಇದಾದ ನಂತರ ಇಲ್ಲಿ 15ನೇ ವಚನ 16ನೇ ವಚನ ಹೇಳುವಂಥದ್ದು, ನೀವು ಪೂರ್ವ ಕಾಲದಲ್ಲಿ ಯಾರನ್ನ ಆರಾಧನೆ ಮಾಡ್ತಿದ್ರಿ? ಒಂದು ವೇಳೆ ನೀವು ದೇವರನ್ನು ಸೇವಿಸುವಂಥದ್ದು ಸರಿ ಕಾಣದಿದ್ದರೆ, ಯೆಹೋವನನ್ನು ಸೇವಿಸುವುದಿದ್ದರೆ, ಆರಾಧು ಸರಿ ಕಾಣದಿದ್ದರೆ, ನೀವು ಯಾರನ್ನೇ ಸೇವಿಸಬೇಕೆಂದಿದ್ರೆ ಇವತ್ತು ಆರಿಸಿಕೊಳ್ಳ್ರಿ. ಹಿ ಚಾಲೆಂಜಸ್ ದೆಮ್, ಚಾಲೆಂಜಸ್ ಅಸ್ ಟು ರಿಪೆಂಟ್. ಪ್ರಿಯರೇ, ಈ ಪಶ್ಚಾತ್ತಾಪ, ಮನಮರುಗುವಂಥದ್ದು ಬಹಳ ವಿಶೇಷ. ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು. ಯಾವಾಗ ವೆನ್ ವಿ ರಿಪೆಂಟ್ ವಿ ವಿಲ್ ರಿಟರ್ನ್ ಟು ಗಾಡ್. ಎರಡನೆಯದು ಆರ್. When we repent for our weaknesses or for our failures, we return to God. ನೀವು ಯೆಹೋವನನ್ನೇ ಸೇವಿಸಿರಿ. ಒಂದು ವೇಳೆ ಯೆಹೋವನನ್ನೇ ಸೇವಿಸುವುದು ಸರಿ ಕಾಣದಿದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದೀರಿ? ನೀವು ಗಮನಿಸಿರಿ ಪ್ರಿಯರೇ, 14ನೇ ವಚನದಲ್ಲಿ ಹೇಳಲ್ಪಡ್ತದೆ. 19ರಿಂದ 23 ವಚನಗಳನ್ನು ಗಮನಿಸಿರಿ. 19ರಿಂದ 23 ವಚನಗಳಲ್ಲಿ ಹೇಳಿರುವಂಥ ಮಾತು, ನೀವು ಸೇವಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದರೆ ಆತನು ಪರಿಶುದ್ಧನು, ಆತನಿಗೆ ಸಲ್ಲಿಸತಕ್ಕಂಥ ಗೌರವವನ್ನು ಮತ್ತೊಬ್ಬರಿಗೆ ಸಲ್ಲಗೊಡಿಸನು ಮತ್ತು ನಿಮ್ಮ ದ್ರೋಹಾಪರಾಧಗಳನ್ನು ಕ್ಷಮಿಸುವುದಿಲ್ಲ. ಯಾಕಂದರೆ ಯೆಹೋಶುವನಾಗಲಿ, ಮೋಶೆ ಆಗಲಿ, ಆರೋನರಾಗಲಿ ಅವರು ನೋಡಿದ್ರು ಇಸ್ರಾಯೇಲರು ಮಾಡಿದಂಥ ಕಾರ್ಯಗಳನ್ನು. ಪ್ರಿಯರೇ, ನಾವು ಮಾಡಿರುವಂಥದ್ದು ನಾವು ಅನುಭವಿಸ್ತೇವೆ, ನಾವು ನೋಡಿದ್ದೇವೆ. ನಮಗೆ ಅಸಾಧ್ಯವಾದದ್ದು ಒಂದು ವೇಳೆ ದೇವರು ನಮ್ಮನ್ನು ಎಷ್ಟು ಮಟ್ಟಿಗೆ ನಡೆಸಿಕೊಂಡು ಬಂದ ರೀತಿಯನ್ನು ಹೀಗೆ ಮಾಡಲಿಕ್ಕೆ ನಿಮ್ಗೆ ಆಗಲ್ಲ, ನೀವು ದೇವರನ್ನ ಸೇವಿಸೋಕ್ಕಾಗಲ್ಲ, ನೀವು ನಿಮ್ಮ ಪಾಪಗಳಿಗೋಸ್ಕರವಾಗಿ ಮನ ಮರುಗುತ್ತಾ ಇದ್ದರೂ ಕೂಡ ಅನೇಕ ಸಾರಿ ತಪ್ಪು ಮಾಡ್ತಲೇ ಬರ್ತಿದ್ದೇವೆ. ನಾವು ನಮ್ಮ ಆದ್ಯತೆಗಳಲ್ಲಿ ನಾವು ನಮ್ಮದೇ ಆದಂಥ ಆ ರೀತಿ ನೀತಿಗಳನ್ನು, ನಮ್ಮದೇ ಆದಂತಹ ಕ್ರಮಗಳನ್ನು, ನಮ್ಮದೇ ಆದಂತಹ ಜೀವನ ಶೈಲಿಗಳನ್ನು ಹಾಕಿಕೊಳ್ಳೋದಕ್ಕೆ ನಾವು ಪ್ರಯಾಸ ಪಡ್ತೇವೆ ಅಷ್ಟೇ. ಆದರೆ ಇಲ್ಲಿ ಈ ವಚನ ಗಮನಿಸುವಾಗ, 19ರಿಂದ 23 ವಚನ ಗಮನಿಸುವಾಗ, ಇಲ್ಲ, ನಾವು ಹಾಗೆ ಮಾಡಲ್ಲ, ನಾವು ನಿಜವಾಗಲೂ ದೇವರನ್ನೇ ಸೇವಿಸುವೆವು, ನೀವೇ ಅದಕ್ಕೆ ಸಾಕ್ಷಿಗಳೆಂದು ಹೇಳ್ತಾನೆ ಯೆಹೋಶುವನು. 22ನೇ ವಚನ 23ನೇ ವಚನ ಗಮನಿಸಿರಿ. ಅಲ್ಲಿ ಹೇಳುವಂತಹ ಆ ಮಾತುಗಳನ್ನು ನೀವು ಓದುವಾಗ 23ನೇ ವಚನ ಹೇಳ್ತದೆ, ಆಗ ಯೆಹೋಶುವನು ಅವರಿಗೆ, ಹಾಗಾದರೆ ನಿಮ್ಮಲ್ಲಿರುವ ಅನ್ಯ ದೇವತೆಗಳನ್ನು ತೆಗೆದು ಹಾಕಿ ಇಸ್ರಾಯೇಲ್ ದೇವರಾದ ಯೆಹೋವನ ಕಡೆಗೆ ಮನಸ್ಸನ್ನು ತಿರುಗಿಸಿಕೊಳ್ಳಿರಿ ಅಂದನು. ಅದಕ್ಕೆ ಜನರು, ನಮ್ಮ ದೇವರಾದ ಯೆಹೋವನನ್ನೇ ಸೇವಿಸುತ್ತಾ ಆತನ ಮಾತನ್ನು ಕೇಳುವೆವು ಅಂದರು. ಅಲ್ಲಿ ಒಂದು ಪ್ರತಿಜ್ಞೆಯನ್ನು ಮಾಡಿಕೊಳ್ತಾರೆ, ಅಲ್ಲಿ ಒಂದು ವಾಗ್ದಾನವನ್ನು ಮಾಡಿಕೊಳ್ತಾರೆ ಅವರು. ಪುನಃ ದೇ ರಿಟರ್ನ್ ಟು ಗಾಡ್. ನಾವು ದೇವರನ್ನೇ ಸೇವಿಸ್ತೇವೆ. ವೆನ್ ವಿ ರಿಪೆಂಟ್ ಫಾರ್ ಅವರ್ ವೀಕ್ನೆಸಸ್, ಗಾಡ್ ಗಿವ್ಸ್ ಅಸ್ ದಿ ಆಪರ್ಚುನಿಟಿ ಟು ರಿಟರ್ನ್. ಪುನಃ ವಾಪಸ್ ಬರೋದಕ್ಕೆ ಅವಕಾಶ ಕೊಡ್ತಾನೆ ಪ್ರಿಯರೇ. ಎಷ್ಟರ ಮಟ್ಟಿಗೆ ಇದು ನಮ್ಮೆಲ್ಲರ ಬಾಳಿಗೆ ಇದೊಂದು ಪಾಠ. ವೆನ್ ವಿ ರಿಪೆಂಟ್ ಫಾರ್ ಅವರ್ ವೀಕ್ನೆಸಸ್ ಆ್ಯಂಡ್ ಫೇಲ್ಯೂರ್ಸ್, ಗಾಡ್ ಮೇಕ್ಸ್ ಅಸ್ ಟು ರಿಟರ್ನ್ ಟು ಹಿಮ್. ಮೂರನೆಯ ಸಂಗತಿಯನ್ನು ಗಮನಿಸಿಕೊಳ್ಳುವ, ಏನು ರಿನ್ಯೂವಲ್ಗೆ, ಹೇಗೆ, ಹೌ ಟು ರಿನ್ಯೂ, ಟು ಮೇಕ್ ಅ ರೈಟ್ ಚಾಯ್ಸ್. ಸರಿಯಾದಂತಹ ಒಂದು ಆಯ್ಕೆ ನಮಗೆ ಜ್ಞಾನ ಕೊಟ್ಟಿದ್ದಾನೆ ದೇವರು. ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಹೇಳುವಂಥ ಮಾತು 14ನೇ ಯೋಹಾನ ಸುವಾರ್ತೆ 16ನೇ ಯೋಹಾನ ಸುವಾರ್ತೆಯಲ್ಲಿ ನೀವು ಅದನ್ನು ಸಂಪೂರ್ಣವಾಗಿ ಅದನ್ನು ಓದ್ರಿ ಗೊತ್ತಾಗ್ತದೆ. ನಾನು ಹೋದ ಮೇಲೆ ಮತ್ತೊಬ್ಬ ಸಹಾಯವನ್ನು ಕಳಿಸ್ತೇನೆ. ಆ ಸಹಾಯಕರಾದ ಸತ್ಯದ ಆತ್ಮನು ನಿಮಗೆ ಅರುಹನ್ನು ಹುಟ್ಟಿಸ್ತಾನೆ. ಪಾಪ ನೀತಿ ನ್ಯಾಯ ತೀರಿಕೆಗಳ ಅವನ ಅರುಹನ್ನು ಹುಟ್ಟಿಸ್ತಾನೆ ಎನ್ನುವಂತಹ ಮಾತು ಹುಟ್ಟಿಸುವಂಥದ್ದು ಆ ಮುಂದಿನ ನಾವು ವಾರಗಳ ಧ್ಯಾನ ಮಾಡ್ತೇವೆ ಪ್ರಿಯರೇ. ಹೇಗೆ ಪವಿತ್ರಾತ್ಮನು ತನ್ನ ಕಾರ್ಯವನ್ನು ಮಾಡ್ತಾನೆ, ಪವಿತ್ರಾತ್ಮನು ಹೇಗೆ ನಮ್ಮಲ್ಲಿ ಸಭೆಗಳಲ್ಲಿ ನಮ್ಮೆಲ್ಲರಲ್ಲಿ ತನ್ನ ಕಾರ್ಯವನ್ನು ಸಾಧಿಸ್ತಾನೆ ಎನ್ನುವಂಥದ್ದನ್ನು ರೈಟ್ ಚಾಯ್ಸ್ ಇವರು ಮಾಡಿಕೊಳ್ತಾರೆ. ಯೆಹೋಶುವನು ಯಾವಾಗ ಅವರಿಗೆ ಚಾಲೆಂಜ್ ಮಾಡ್ತಾನೋ ಅವರು ಸರಿಯಾದಂತಹ ಆ ಒಂದು ಆಯ್ಕೆಯನ್ನು ಮಾಡಿಕೊಳ್ತಾರೆ. 15ನೇ ವಚನ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆನ್ನುವಂಥದ್ದನ್ನು ಇಲ್ಲಿ ಯೆಹೋಶುವನು ಹೇಳ್ತಾನೆ. ಈ ಹೊತ್ತು ಆರಿಸಿಕೊಳ್ಳಿರಿ,
ಈ ಹೊತ್ತೇ ಆರಿಸಿಕೊಳ್ಳಿರಿ. ಒಂದು ಸಾರಿ ಒಂದು ವರ್ಷದ VBS ಥೀಮ್ ಇತ್ತಿದೆ. ಇಲ್ಲಿ ಹೇಳುವಂಥ ಮತ್ತು 15ನೇ ವಚನದ ಕೊನೆಯ ಭಾಗದಲ್ಲಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಆಸ್ ಫಾರ್ ಮೀ ಆ್ಯಂಡ್ ಮೈ ಫ್ಯಾಮಿಲಿ ಆರ್ ಹೌಸ್ ವಿ ವಿಲ್ ಸರ್ವ್ ದ ಲಾರ್ಡ್, ವಿ ಶಾಲ್ ಸರ್ವ್ ದ ಲಾರ್ಡ್ ಎನ್ನುವಂತಹ ಮಾತು. ಇದು ಒಂದು ಸರಿಯಾದಂಥ ಆಯ್ಕೆ. ಇಟ್ಸ್ ಅ ರೈಟ್ ಚಾಯ್ಸ್. ಮುಂದಿನ 24ನೇ ವಚನದಲ್ಲಿ ಕೂಡ ಹೇಳುವಂಥ ಮಾತು, 18ನೇ ವಚನದಲ್ಲಿ ಕೂಡ ಹೇಳುವಂಥ ಮಾತು, ನಾವು ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ ಹೇಳ್ತಾರೆ. ಮತ್ತು 24ನೇ ವಚನ ಹೇಳುವಂಥ, ಹೌದು ನಾವು ಯೆಹೋವನನ್ನೇ ಸೇವಿಸುವೆವು. ಇಟ್ಸ್ ಎ ಚಾಯ್ಸ್ ದಟ್ ದೇ ಮೇಕ್ ಬಿಕಾಸ್ ದೇ ರಿಮೆಂಬರ್ಡ್ ದೇ ಪಾಸ್ಟ್, ದೇ ರಿಪೆಂಟೆಡ್ ಫಾರ್ ದ ಸಿನ್ಸ್ ಆ್ಯಂಡ್ ದಟ್ ವಾಸ್ ದ ರೈಟ್ ಚಾಯ್ಸ್. ಇದು ಒಂದು ಸರಿಯಾದಂಥ ಆಯ್ಕೆ ಆಯಿತು ಪ್ರಿಯರೇ ಅವರ ಜೀವನಕ್ಕೆ. ಇವತ್ತು ಪ್ರಿಯರೇ, ನಾವು ಎಷ್ಟು ಮಟ್ಟಿಗೆ ಸರಿಯಾದಂಥ ಆಯ್ಕೆಯನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ? ಯಾಕಂದರೆ ಎಷ್ಟೋ ರೀತಿಯಾದಂತಹ ಆ ದೇವರ ವಾಕ್ಯಗಳು ನಾನಾ ರೀತಿಯಲ್ಲಿ ನಮಗೆ ಸಾರಲ್ಪಡ್ತವೆ. ಯಾವುದು ನಮಗೆ ಸರಿಯಾದಂಥ ಆಯ್ಕೆ? ನಾವು ಮನೆಗಳಲ್ಲಿ ಕೂತು ದೇವರಾತ್ಮ ನಮ್ಮನ್ನು ದೇವರ ವಾಕ್ಯದ ನಡೆಸುವಾಗ ದೇವರಾತ್ಮನ ಪ್ರೇರೇಪಣೆಯಿಂದ ಓದುವಂತಹ ಮಾತುಗಳು ನಮ್ಮ ಬಾಳಿಗೆ ಎಷ್ಟು ಮಟ್ಟಿಗೆ ಆಯ್ಕೆಗಳನ್ನು ಮಾಡೋದಕ್ಕೆ ಅವಕಾಶ ಕೊಡ್ತದೆ? ಈ ಸಂಜೆಯಲ್ಲಿ ಈ ಸರಿಯಾದಂಥ ಆಯ್ಕೆ ಯಾವುದು ಪ್ರಿಯರೇ? ನಾವು ಒಡಂಬಡಿಕೆಯನ್ನು, ನಾನು ಮೊದಲೇ ಹೇಳಿದ್ನಲ್ಲ, ಆ ಒಡಂಬಡಿಕೆ ನವೀಕರಿಸಿಕೊಳ್ಳುವಾಗ ಸಂಕಷ್ಟದಲ್ಲಿ, ಬಲಹೀನತೆಯಲ್ಲಿ, ಬಲ್ಲಿದನಾಗಿದ್ದರೂ ಬಡವನಾಗಿದ್ದರೂ, ಏನೂ ಇದ್ದರೂ ಎಲ್ಲ ಇದ್ದರೂ ಏನೂ ಇಲ್ಲದಿದ್ದರೂ ದೇವರ ನಿನ್ನ ಚಿತ್ತ ಎನ್ನುವಂಥದ್ದು, ಆತನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಂಥದ್ದು ಸರಿಯಾದಂಥ ಆಯ್ಕೆ ಪ್ರಿಯ. ವೆನ್ ವಿ ಮೇಕ್ ರೈಟ್ ಚಾಯ್ಸ್ ವಿ ಕ್ಯಾನ್ ರಿಜಾಯ್ಸ್. ಪುನಃ ಇದು ಒಂದು ಆಯ್ಕೆನೆ, ರಿಜಾಯ್ಸ್. ನಾವು ಸಂತೋಷ ಪಡ್ತೇವೆ. ವೆನ್ ವಿ ಮೇಕ್ ಅ ರೈಟ್ ಚಾಯ್ಸ್ ವಿ ರಿಜಾಯ್ಸ್. ನಾವು ಸಂತೋಷ ಪಡುವಂಥದ್ದಕ್ಕೆ ಅವಕಾಶ ಉಂಟಾಗ್ತದೆ ಪ್ರಿಯರೇ. ಈ ರಿಫ್ರೆಶ್ ಎನ್ನುವಂತಹ ಒಂದು ಪದವನ್ನು ಕೇಳಿಸ್ಕೊಂಡಿದ್ದೀರಿ ನೀವು. ಈ ಕಂಪ್ಯೂಟರ್ಗಳಲ್ಲಿ, ಸಾಮಾನ್ಯವಾಗಿ ಲ್ಯಾಪ್ಟಾಪ್ಗಳಲ್ಲಿ ನಾವು ಇದನ್ನು ಬಳಸ್ತೇವೆ, ರಿಫ್ರೆಶ್. ಯಾಕೆ ರಿಫ್ರೆಶ್ ಮಾಡ್ತೇವೆ? ಯಾಕಂತ ಹೇಳಿದ್ರೆ, ಒಂದು ವೇಳೆ ಹಳೆಯದೇನಾದರೂ ಆ ಸಂಗತಿಗಳು ಅಡಗಿಸಿಕೊಂಡಿದ್ದರೆ ಅದು ಪುನಃ ರಿಫ್ರೆಶ್ ಆಗ್ತದೆ, ಬೇಗ ಕೆಲಸವಾಗ್ತದೆ, ಬೇಗ ಆ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭವಾಗ್ತದೆ. ಅದೇ ರೀತಿಯಲ್ಲಿ ಈ ಹೊತ್ತು ನಾವು ರಿಫ್ರೆಶ್ ಮಾಡಿಕೊಳ್ಳುವಂಥದ್ದು ಅವಕಾಶ ಬೈ ರಿನ್ಯೂವಿಂಗ್ ಆರ್ ಕಮಿಟ್ಮೆಂಟ್ ಟು ಗಾಡ್. ಈ ಸಮಯದಲ್ಲಿ ಇಸ್ರಾಯೇಲರ ಬಾಳಿಗೆ ಯೆಹೋಶುವನು ಒಂದೊಂದು ಅವಕಾಶವನ್ನು ಕೊಡ್ತಾನೆ. ಟು ರಿಮೆಂಬರ್ ಆ್ಯಂಡ್ ಟು ರಿಕಲೆಕ್ಟ್, ಟು ರಿಪೆಂಟ್ ಆ್ಯಂಡ್ ಟು ರಿಟರ್ನ್, ಟು ಮೇಕ್ ಅ ರೈಟ್ ಚಾಯ್ಸ್. ಈ ಸಂಜೆಯಲ್ಲಿ ಪ್ರಿಯರೇ, ದೇವರು ನಮಗೆ ಇಂಥದ್ದು ಅವಕಾಶ ಕೊಟ್ಟಿದ್ದಾನೆ. ನಾವು ಮಾಡಿಕೊಂಡಂತಹ ಒಡಂಬಡಿಕೆಯನ್ನು ನಮ್ಮ ಜೀವನದಲ್ಲಿ, ನಮ್ಮ ಜೀವನ ಶೈಲಿಯಲ್ಲಿ ಎಷ್ಟು ಮಟ್ಟಿಗೆ ನಾವು ನೆನಪು ಮಾಡಿಕೊಳ್ತೇವೆ, ಎಷ್ಟು ಮಟ್ಟಿಗೆ ನಾವು ಮನಮರುಗುತ್ತೇವೆ, ಎಷ್ಟು ಮಟ್ಟಿಗೆ ನಾವು ಸರಿಯಾದಂಥ ಆಯ್ಕೆ ಮಾಡ್ತೇವೆ ಎನ್ನುವಂಥದ್ದನ್ನು ಈ ಸಂಜೆಯಲ್ಲಿ ದೇವರಾತ್ಮನು ಈ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಲು, ಸರಿಯಾದಂಥ ಆಯ್ಕೆ ಮಾಡುವುದಕ್ಕೆ, ನಾವು ಯೆಹೋವನನ್ನೇ ಸೇವಿಸು ಎನ್ನುವಂಥ ಆಯ್ಕೆಯನ್ನು ಮಾಡುವುದಕ್ಕೆ, ಆತನ ವಾಗ್ದಾನಗಳನ್ನು ನೆರವೇರಿಸುತ್ತೇವೆ ಅಥವಾ ಆತನ ವಾಗ್ದಾನಗಳನ್ನು ಕೈಕೊಂಡು ನಡೆಯುತ್ತೇವೆ ಎನ್ನುವಂಥ ಆಯ್ಕೆಯನ್ನು ಮಾಡಲಿಕ್ಕೆ ದೇವರಾತ್ಮ ನಮ್ಮನ್ನು ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯ ನಮ್ಮ ಸ್ವಾಮಿ, ನೀನು ನಮ್ಮೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಿ. ಈ ಸಂಜೆಯಲ್ಲಿ ಅದನ್ನು ನವೀಕರಿಸಿಕೊಳ್ಳುವುದಕ್ಕೆ ನಮ್ಮನ್ನು ಕರೆದಿರುತ್ತೆ ಸ್ವಾಮಿ. ದೇವ, ನವೀಕರಿಸಿಕೊಳ್ಳುವುದಕ್ಕೆ ಸ್ವಾಮಿ ನಮ್ಮಲ್ಲಿ ನಮ್ಮ ಹಳೆಯದನ್ನು ಜ್ಞಾಪಕ ಮಾಡಿಕೊಳ್ಳುವಂಥ ಅವಕಾಶವನ್ನು ಕೊಡುತ್ತೆ ಮತ್ತು ನಮ್ಮ ಎಲ್ಲ ಬಲಹೀನತೆಗಳನ್ನು ನಾವು ಒಪ್ಪಿಕೊಳ್ಳುವುದಕ್ಕೆ, ಮನಮರುಗುವುದಕ್ಕೆ, ಪಶ್ಚಾತ್ತಾಪ ಪಡುವುದಕ್ಕೆ ನಮಗೆ ಅವಕಾಶ ಕೊಡುತ್ತೆ. ಇದರ ಮೂಲಕವಾಗಿ ನಾವು ಉತ್ತಮವಾದದನ್ನು ಆರಿಸಿಕೊಳ್ಳುವುದಕ್ಕೆ ನಮಗೆ ಸಂದರ್ಭವನ್ನು ಅನುಗ್ರಹಿಸಿಕೊಡುತ್ತೆ. ಇವುಗಳನ್ನು ಮಾಡಿಕೊಳ್ಳುವಾಗ ಸ್ವಾಮಿ, ನಾವು ನಿನ್ನೊಂದಿಗೆ ಒಡಂಬಡಿಕೆಯನ್ನು ಪುನಃ ನವೀಕರಿಸಿಕೊಂಡ ಹಾಗೆ, ಆ ಒಡಂಬಡಿಕೆ ನವೀಕರಿಸಿಕೊಳ್ಳೋದಕ್ಕೆ ಸ್ವಾಮಿ ನಿನ್ನ ಆತ್ಮನ ಸಹಾಯ ನಮಗೆ ಅಗತ್ಯ. ದೇವ, ಈ ಸಂಜೆಯಲ್ಲಿ ನಿನ್ನ ಆತ್ಮನ ಬಲದಿಂದ ನಮ್ಮನ್ನು ತುಂಬಿಸು, ನಿನ್ನ ಆತ್ಮನ ಶಕ್ತಿಯಿಂದ ನಮ್ಮನ್ನು ಪ್ರೇರೇಪಿಸು, ನಿನ್ನವರಾಗಿ ಬಾಳುವಂತೆ, ನಿನಗಾಗಿ ಜೀವಿಸುವಂತೆ, ಎಲ್ಲವುಗಳಲ್ಲಿ ಸ್ವಾಮಿ ನಾವು ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಡುವಂತೆ ನಮಗೆ ಸಹಾಯ ನೀಡು. ವಿಶೇಷವಾಗಿ ಸ್ವಾಮಿ, ಈ ಸಂಜೆಯಲ್ಲಿ ನಿನ್ನ ಪರಿಶುದ್ಧ ಆರಾಧನೆ ಮೂಲಕವಾಗಿ ಭಾಗಿಗಳಾಗುತ್ತಿರುವಂಥ ಪ್ರತಿಯೊಬ್ಬರನ್ನು ನಾವು ಸ್ಮರಿಸಿಕೊಳ್ತೇವೆ.
ದೇವರೇ, ಹೆಸರಿಡಿದು ಎಲ್ಲರನ್ನು ಆಶೀರ್ವದಿಸು. ಕರ್ತನೆ, ಪ್ರಾಮುಖ್ಯವಾಗಿ ನಮ್ಮ ಇಡೀ ಸಭೆಯ ಎಲ್ಲ ಸದಸ್ಯರುಗಳನ್ನು, ಅವರ ಕುಟುಂಬಗಳನ್ನು, ಮಕ್ಕಳನ್ನು, ಹಿರಿಯರನ್ನು, ಮಹಿಳೆಯರನ್ನು, ಪುರುಷರನ್ನು, ಯೌವನಸ್ಥರನ್ನು ಮತ್ತು ಸ್ವಾಮಿ, ಈ ಆರಾಧನೆ ವೀಕ್ಷಿಸುತ್ತಿರುವಂಥ ಎಲ್ಲರಿಗಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ. ಅವರು ದೂರವಿದ್ದರೂ ಸ್ವಾಮಿ, ನೀನು ಅವರಿಗೆ ಹತ್ತಿರವಾಗಿದ್ದುಕೊಂಡು ಅವರ ಜೊತೆಗಾರನಾಗಿ ಅವರ ಸುಖದಲ್ಲಿ ದುಃಖದಲ್ಲಿ, ಅವರ ಕೆಲಸ ಕಾರ್ಯಗಳಲ್ಲಿ, ಕುಟುಂಬದ ಬಾಳ್ವೆಯಲ್ಲಿ ಅವರು ನಡೆಸು ಸ್ವಾಮಿ. ಸಂತೋಷ ಸಮಾಧಾನಗಳನ್ನು, ಆರೋಗ್ಯ ಸುಕ್ಷೇಮಗಳನ್ನು ಅನುಗ್ರಹಿಸು ಕರ್ತನೆ. ಯಾರ್ಯಾರು ಸ್ವಾಮಿ ಸಂಕಷ್ಟಗಳಲ್ಲಿ ಮತ್ತು ಒತ್ತಡಗಳಲ್ಲಿ, ಕಣ್ಣೀರುಗಳಲ್ಲಿ, ಅಸಮಾಧಾನಗಳಲ್ಲಿ, ಅನಾರೋಗ್ಯಗಳಿರುತ್ತಾರೋ ಅಂಥವರೆಲ್ಲರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಹೆಸರಿಡಿದು ಪ್ರತಿಯೊಬ್ಬರನ್ನು ಆಶೀರ್ವದಿಸು ಸ್ವಾಮಿ. ನೀನು ಆರೋಗ್ಯದಾಯಕನಾಗಿ ಬಲವನ್ನು, ಆರೋಗ್ಯವನ್ನು ಕೊಟ್ಟು ನಾಡಿಸು. ರೋಹನ್ ಸ್ಮಿತ್ ಈ ಮಗನಿಗಾಗಿ ಪ್ರಾರ್ಥಿಸ್ತೇವೆ ಮತ್ತು ಶ್ರೀಮತಿ ಸರೋಜ ಇವರಿಗಾಗಿ ಬೇಡುತ್ತೇವೆ. ಮತ್ತು ನಮ್ಮ ಸಭೆಯಲ್ಲಿ ಮತ್ತು ಅನೇಕರು ಅಸ್ವಸ್ಥರಾಗಿರೋ ನಾವು ಸ್ಮರಿಸಿಕೊಳ್ತೇವೆ ಸ್ವಾಮಿ. ನೀನು ಆರೋಗ್ಯದಾಯಕನಾಗಿ ಬಲವನ್ನು, ಆರೋಗ್ಯವನ್ನು ಕೊಡುವ ಆತನು ಎಂಬುದಾಗಿ ನಂಬಿದ್ದೇವೆ. ಅದ್ಭುತಗಳನ್ನು ಮಾಡುವ ನೀನು ಎಂಬುದಾಗಿ ಸ್ವಾಮಿ ನಾವು ನಿನಗೆ ಸಂತೋಷದಿಂದ ಸಾಕ್ಷಿ ಹೇಳುತ್ತೇವೆ. ದೇವರೇ, ಎಲ್ಲರನ್ನು ಕರುಣಿಸಿ ಆಶೀರ್ವಾದ ಮಾಡು. ಕುಟುಂಬಗಳಲ್ಲಿ ಸಮಾಧಾನವನ್ನು, ನಿನ್ನ ಕೃಪೆಯನ್ನು ಮತ್ತು ವಿಶೇಷವಾಗಿ ಬಲವನ್ನು, ಆರೋಗ್ಯ ದಯಪಾಲಿಸಿಕೊಡು. ನಮ್ಮ ರಾಜ್ಯದಲ್ಲಿಯೂ, ನಮ್ಮ ದೇಶದಲ್ಲಿಯೂ ಮತ್ತು ನಮ್ಮ ವಿಶ್ವದಲ್ಲಿಯೂ ಕಾಡುತ್ತಿರುವಂಥ ಈ ಒಂದು ಭೀಕರ ಈ ಸೋಂಕು ಕಾಯಿಲೆಗಾಗಿ ನಾವು ನಿಲ್ಲಿ ಬೇಡುತ್ತೇವೆ ಸ್ವಾಮಿ. ನೀನು ಆರೋಗ್ಯದಾಯಕನಾಗಿ ನಿನ್ನ ಹತೋಟಿಗೆ ತೆಗೆದುಕೊಂಡು ಸ್ವಾಮಿ, ನಿನ್ನ ಚಿತ್ತಕ್ಕನುಗುಣವಾಗಿ ಎಲ್ಲವನ್ನು ಆರೋಗ್ಯದಲ್ಲಿ ನಡೆಸುವುದಾಗಿ ಪ್ರಾರ್ಥಿಸಿ ನಿನಗೆ ಒಪ್ಪಿಸಿಕೊಡುತ್ತೇವೆ. ಒರಿಸ್ಸಾ ಹಾಗೂ ಪಶ್ಚಿಮ ಬಂಗಾಳ ಈ ಒಂದು ರಾಜ್ಯಗಳಿಗಾಗಿ ಬೇಡುತ್ತೇವೆ ಸ್ವಾಮಿ. ಭೀಕರವಾದಂತಹ ಆ ಒಂದು ಬಿರುಗಾಳಿ, ಚಂಡಮಾರುತ ಕಾಡುವಂತಹ ಭಯದಲ್ಲಿ ಸ್ವಾಮಿ ಅನೇಕರಿರುವಾಗ ದೇವ, ನೀನು ನಿನ್ನ ಹತೋಟಿಯಲ್ಲಿ ನಡೆಸು. ಪ್ರಕೃತಿಯು ನಿನ್ನ ಸೃಷ್ಟಿ ಸ್ವಾಮಿ. ಆ ಸೃಷ್ಟಿಯ ಹತೋಟಿ ನಿನ್ನ ಕೈಲುಂಟು ದೇವ. ಯಾವುದೇ ವಿಧವಾದಂಥ ಅನಾಹುತಗಳು, ಸಾವುಗಳು ಸಂಭವಿಸಿದ ಹಾಗೆ ದೇವ ನಿನ್ನ ಕೈಗಳಿಗೆ ಒಪ್ಪಿಸಿಕೊಡುತ್ತೇವೆ ಕರ್ತನೆ. ವಿಶೇಷವಾಗಿ ನಿನ್ನ ಸೇವಕರು ಈ ಹೊತ್ತು ದಿನ ನಿದ್ರೆ ಹೋದನ ಪ್ರಖ್ಯಾತ ನಿನ್ನ ಸೇವಕರಾದಂತಹ ರವಿ ಜಕ್ರಾಯಸ್ ಅವರನ್ನು ಸ್ಮರಿಸಿಕೊಳ್ತೇವೆ. ಅವರು ಮಾಡಿದಂಥ ಸೇವೆಗಾಗಿ ನಿನಗೆ ಸ್ತೋತ್ರ ಕರ್ತನೆ. ನಿನ್ನೆ ದಿವಸ ನಿನ್ನ ನಿದ್ರೆ ಹೋಗಿರುವಾಗ ಆ ಪ್ರಿಯ ಸೇವಕರ ಆತ್ಮ ನಿನಗೆ ಒಪ್ಪಿಸಿಕೊಡುತ್ತೇವೆ. ಮಾತ್ರವಲ್ಲದೆ ಸ್ವಾಮಿ, ಅನೇಕರು ಈ ಲೋಕವನ್ನು ಬಿಟ್ಟು ಹೋದಂಥ ಎಲ್ಲರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರು ಮಾಡಿದಂತಹ ಸೇವೆ ಸ್ವಾಮಿ, ಅವರು ಪಟ್ಟಂತಹ ಶ್ರಮ, ಅವರು ನಿನಗಾಗಿ ಕೊಟ್ಟಂತಹ ಸಾಕ್ಷಿ, ಇಡೀ ಪ್ರಪಂಚಾದ್ಯಂತ ಸ್ವಾಮಿ ನಿನ್ನ ಹೆಸರನ್ನು ಹಿಡಿದು ಯೇಸುವೆ ಜೀವಿಸುವ ದೇವರು ಎಂಬುದಾಗಿ ಅವರು ಹೇಳುವಂತಹ ಆ ಸಾಕ್ಷಿ ಜೀವಿತಕ್ಕಾಗಿ ನಿನಗೆ ಸ್ತೋತ್ರ. ಆ ಕುಟುಂಬವನ್ನು, ಆ ಸಂಸ್ಥೆಯನ್ನು ಆಶೀರ್ವದಿಸು. ಮತ್ತು ಸ್ವಾಮಿ, ಎಲ್ಲೆಲ್ಲಿನ ಸೇವೆಗಳು ನಡೆಯುತ್ತಿರುವಂಥ ಎಲ್ಲ ಸೇವೆಯನ್ನು ಆಶೀರ್ವಾದ ಮಾಡು ದೇವರೇ. ನಾವೆಲ್ಲರೂ ನಿನಗೆ ಸಾಕ್ಷಿಗಳಾಗಿ ಬದುಕಿ ಬಾಳುತ್ತಾ ನೀನು ನಮಗೆ ಅನುಗ್ರಹಿಸಿರುವಂತಹ ಆ ಶ್ರೇಷ್ಠವಾದಂತಹ ವರವನ್ನು, ಜೀವದಾಯಕವನ್ನು ನಾವು ಹೊಂದಿಕೊಂಡವರಾಗಿ ಅದು ನವೀಕರಿಸಿಕೊಳ್ಳುತ್ತಾ ನಿನ್ನೊಂದಿಗೆ ಬಾಳುತ್ತಾ ಸ್ವಾಮಿ ನಿನ್ನವರಾಗಿ ನಿನಗೆ ಸಾಕ್ಷ್ಯ ಕೊಡುವಂಥ ನಮ್ಮನ್ನು ನಡೆಸು. ಈ ಸಂಜೆಯಲ್ಲಿ ಸ್ವಾಮಿ ನಿನ್ನ ಕೈಗಳಿಗೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡ್ತೇವೆ. ಆಶೀರ್ವದಿಸು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನವಾದವನ್ನು ಬೇಡಿದ್ದೇವೆ ಸ್ವಾಮಿ. ಆಮೇಲೆ ನಾವೆಲ್ಲರೂ ಎದ್ದು ನಿಂತು ಹಾಡುವ ಸಂಗೀತಗಳಲ್ಲಿ 216ನೇ ಸಂಗೀತವನ್ನು ಹಾಡೋಣ. ಸಂಗೀತಗಳಲ್ಲಿ 216ನೆಯ ಸಂಗೀತ, ನಾನು ನಿನ್ನವ ಪ್ರಿಯ ಕರ್ತನೆ ನಿನ್ನ ವಾಕ್ಯ ಕೇಳಿದೆ. 216ನೇ ಸಂಗೀತ. ಇನ್ನು ಕೇವಲ ನಿನ್ನ
croce ಕಂಬಕ್ಕೆ ಏಳೆ ನನ್ನ ಏಳೆ ಪ್ರಿಯ ಕರ್ತನೇ ನಿನ್ನ ನೋದ ಎದೆಗೆ ನಿನ್ನ ಸೇವೆಗೆ ಪ್ರಿಯ ರಕ್ಷಕ ನೀ ಪ್ರತಿಷ್ಠಿಸೆ ನಾನು ದಯ ಪಾಲಿಸು ದೃಢ ನಿಶ್ಚಯ ನಿನ್ನ ಚಿತ್ತ ನನ್ನದು ಏಳೆ ನನ್ನ ಏಳೆ ಪ್ರಿಯ ಕರ್ತನೇ ನಿನ್ನ ಕೃಪೆ ಕಂಬಕ್ಕೆ ಏಳೆ ನನ್ನ ಏಳೆ ಪ್ರಿಯ ಕರ್ತನೇ ನಿನ್ನ ನೋದ ಎದೆಗೆ ನಾನು ರಾಗಿ ನಿನ್ನ ಪಾದಕ್ಕೆ ಸುಸಂವಾದ ಮಾಡುತ್ತಾ ನಿನ್ನ ಸಂಗಡ ಇರುವಗಳಿಗೆ ಯಥಾಮೂಲ್ಯ ಸಂತಸ ಏಳೆ ನನ್ನ ಏಳೆ ಪ್ರಿಯ ಕರ್ತನೇ ನಿನ್ನ ಕೃಪೆ ಕಂಬಕ್ಕೆ ಏಳೆ ನನ್ನ ಏಳೆ ಪ್ರಿಯ ಕರ್ತನೇ ನಿನ್ನ ನೋದ ಎದೆಗೆ ತಳವಿಲ್ಲದ ಪ್ರೀತಿ ಸಾಗರ ವಾಚತೀತ ಹರ್ಷವೇ ನನಗಾಗಲು ನಿನ್ನ ದರ್ಶನ ನಿತ್ಯ ಸ್ತೋತ್ರ ನಿನಗೆ ಏಳೆ ನನ್ನ ಏಳೆ ಪ್ರಿಯ ಕರ್ತನೇ ನಿನ್ನ ಕೃಪೆ ಕಂಬಕ್ಕೆ ಏಳೆ ನನ್ನ ಏಳೆ ಪ್ರಿಯ ಕರ್ತನೇ ನಿನ್ನ ನೋದ ಎದೆಗೆ. ಕರ್ತನು ಕಲಿಸಿಕೊಟ್ಟಂತಹ ಪ್ರಾರ್ಥನೆ ಒಟ್ಟಾಗಾರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ದೇವದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸು. ರಾಜ್ಯವು ಬಾಲವು ಮಹಿಮೆಯು ಸದಾ ಕಾಲವೇ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ಸಮಾಧಾನದ ಲೋಕದೊಳಕ್ಕೆ ಹೋಗೋಣ. ದೇವರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾ ಆ ಒಡಂಬಡಿಕೆ ಬದ್ಧರಾಗಿ ಜೀವಿಸೋಣ. ತಂದೆ, ಕುಮಾರ, ಪವಿತ್ರಾತ್ಮನಾಗಿರುವ ತ್ರೈಕದರ ಆಶೀರ್ವಾದವು ನಮ್ಮೆಲ್ಲರ ಸಂಗಡ ಸರ್ವ ಸಭೆ ಸಂಗಡ ಈಗಲೂ ಯಾವಾಗಲೂ ಇರಲಿ.
ಸ್ವಾಮಿ, ನಮ್ಮ ರಕ್ಷಕನೇ, ನಮ್ಮ ವಿಮೋಚಕನೇ, ಈ ವಾರ ಮಧ್ಯದಲ್ಲಿ ಸ್ವಾಮಿ ನಾವು ಸ್ವಲ್ಪ ಸಮಯದಲ್ಲಿ ನಿನ್ನನ್ನು ಆರಾಧಿಸುವಂಥ ಅವಕಾಶವನ್ನು ಕೊಟ್ಟು ನಮ್ಮ ಎಲ್ಲ ಕೆಲಸಗಳಲ್ಲಿ ಸ್ವಾಮಿ ನಮ್ಮ ಜೊತೆಗಾರನಾಗಿ ನಮ್ಮ ನಡೆಸಿಕೊಂಡು ಬಂದಾತ ನೀನು. ಈ ಸಂಜೆಯಲ್ಲಿ ಸ್ವಾಮಿ ನಾವು ನಿನ್ನನ್ನು ಆರಾಧಿಸಿದಾಗ ನಮ್ಮ ಎಲ್ಲ ಆರಾಧದ ಸ್ತೋತ್ರಗಳನ್ನು ಸ್ವೀಕರಿಸಿದ್ದೇವೆ ಎಂಬುದಾಗಿ ನಂಬಿದ್ದೇವೆ. ದೇವ, ಈ ಆರಾಧನೆಯಲ್ಲಿ ಯಾವುದಾದ್ರೂ ತಪ್ಪು ದೋಷಗಳು ಕಂಡು ಬಂದಲ್ಲಿ ಸ್ವಾಮಿ ನಮ್ಮನ್ನು ಕ್ಷಮಿಸಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಈ ರಾತ್ರಿ ನಮ್ಮೆಲ್ಲರಿಗೆ ವಿಶ್ರಾಂತಿಯಿಂದ ಪಾಲಿಸಿ, ನಿನ್ನ ಚಿತ್ತವಿದ್ದರೆ ಮತ್ತೊಂದು ಹೊಸ ದಿನವನ್ನು ನೋಡುವಂತೆ, ನೀನು ನಮ್ಮನ್ನು ಗ್ರಹಿಸುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಿರತರಾಗುವ ಹಾಗೆ ನಮಗೆ ಕೃಪೆ ತೋರಿಸು. ಈ ವಾರವೆಲ್ಲವೂ ನಮ್ಮ ಜೊತೆಗಾರನಾಗಿ ಪರಿಶುದ್ಧ ದಿನದ ಆರಾಧನೆಗಾಗಿ ನಾವು ಸಿದ್ಧರಾಗಿ ನಿನ್ನ ಆಶೀರ್ವಾದ ಹೊಂದಿಕೊಳ್ಳುವಂತೆ, ನಿನ್ನನ್ನು ಏಕ ಮನಸ್ಸಿನಿಂದ ಆರಾಧಿಸುವಂತೆ ನಮಗೆ ಕೃಪೆ ನೀಡೆಂದು ನಮ್ಮ ರಕ್ಷಕನಾಗಿರುವಂಥ ಯೇಸು ದೇವರ ನಾಮದಲ್ಲಿ ದಿನವಾದಂದು ಬೇಡಿದ್ದೇವೆ ಸ್ವಾಮಿ. ಆಮೇನ್. ಪ್ರೀತಿಯುಳ್ಳ ಸಭೆಯವರೇ, ಈ ಸಂಜೆಯ ವಾರ ಮಧ್ಯದ ಆರಾಧನೆಯಲ್ಲಿ ತಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೀರಿ. ಅದಕ್ಕಾಗಿ ನಾನು ವಂದಿಸ್ತೇನೆ. ನಮ್ಮ ಸಭೆಯವರು ಮಾತ್ರ ಅಲ್ಲ, ಅನೇಕರು ಈ ಆನ್ಲೈನ್ ಮೂಲಕವಾಗಿ ಫೇಸ್ಬುಕ್ನಲ್ಲಿ ತಾವುಗಳು ವೀಕ್ಷಿಸುತ್ತಾ ಭಾಗವಹಿಸ್ತಾ ಇದ್ದೀರಿ, ಪಾಲ್ಗೊಂಡಿದ್ದೀರಿ. ಅದಕ್ಕಾಗಿ ರೈಸ್ ಸ್ಮಾರಕ ಸಭೆಯ ಪರವಾಗಿ, ಸಭಾಪಾನ ಸಮಿತಿ ಪರವಾಗಿ ವಂದಿಸ್ತೇನೆ. ಮತ್ತು ಭಾನುವಾರ ಬೆಳಿಗ್ಗೆ 24ನೇ ತಾರೀಕು 8:30 ಗಂಟೆಗೆ ಈ ಆಲಯದಲ್ಲಿ ಪರಿಶುದ್ಧ ಆರಾಧನೆ ನಡೆಸಲ್ಪಡ್ತದೆ. ತಾವುಗಳು ಭಾಗಿಗಳಾಗುವಂತೆ ವಿನಂತಿಸಿಕೊಳ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ನಡೆಸಲಿ.